नमो सिद्धाणं नमो वायुयाणं नमो वज्रायाणं नमो लोये सर्वसाहुनं कायोत्सर्गायताङ्गो जयति जिनपतिर्नाभिसूनुर्महात्मा मध्याह्ने यस्य भास्वानुपरि परिगतो राजति स्वप्रमूर्ति चक्रं कर्मेन्दनानातिबहुदहतो दूरमौदास्यवात् स्फूर्जसध्यानवन्नेरिवरुचिरतरः प्रोद्गतो विस्फुलिङ्गः ಪದ್ಮನಂದಿ ಆಚಾರ್ಯ ದೇವರ ಇಂದಿಗೆ ಸುಮಾರು 1200 ವರ್ಷಗಳ ಪೂರ್ವದಲ್ಲಿ ಈ ಪದ್ಮನಂದಿ ಪಂಚವಿಂಶತಿ ಎಂಬ ಕೃತಿಯ ರಚನೆ ಚರಣಾಲಯು ಪ್ರಾಮುಖ್ಯತೆಯಿಂದ ಮಾಡಿದರೆ ಅದರ ಎಲ್ಲ ವಿಷಯಗಳು ಇದರಲ್ಲಿ ನಿಹಿತ ಇದ್ದಾವೆ. ನೋಡುವಂಥದ್ದು ಬೇಕು, ಓದುವ ಸಲುವಾಗಿ ಸಮಯ ಬೇಕು. ಇಲ್ಲಿ ಶ್ಲೋಕ ಸಂಖ್ಯೆ 142 ಇದೆ. अस्तामन्यगतौ प्रतीक्षणरस दुःखाश्रितायामो देवत्वेऽपि न शान्तिरस्ति भवतो रम्ये निमादिश्रिया यस्मादपि मृत्युकालकलया धस्ताद्भतापात्यसे तत्तन्नित्यपदं प्रतिदिनं ते जीवयत्नं कुरु. ಅರ್ಥ ಎಲೆ ಆತ್ಮವು ಕ್ಷಣ ಕ್ಷಣದಲ್ಲಿ ಸಂಭವಿಸುವಂಥ ದುಃಖದ ಸ್ಥಾನಭೂತವಿರುವ ಇತರ ನರಕ, ತ್ರಿಯಂಚ ಮತ್ತು ಮನುಷ್ಯಗತಿಗಳಂತೂ ದೂರವೇ ಇರಲಿ. ಆದರೆ ಆಶ್ಚರ್ಯದ ಮಾತೆಂದರೆ ಅಣಿಮ, ಮಹಿಮ ಮೊದಲಾದ ರೂಪದ ಲಕ್ಷ್ಮಿಯಿಂದ ರಮಣೀಯವಿರುವಂಥ ದೇವಗತಿಯಲ್ಲಿ ಕೂಡ ನಿನಗೆ ಶಾಂತಿಯಿಲ್ಲ. ಏಕೆಂದರೆ ಅಲ್ಲಿಂದಲೂ ಕೂಡ ನೀನು ಮರಣರೂಪ ಕಾಲದ ಮೂಲಕ ಬಲವಂತದಿಂದ ಕೆಳಗೆ ಬೀಳಬೇಕಾಗುತ್ತದೆ. ಜೋಡಿ ಬಿಡ್ತಾನೆ ಮರಣ ರೂಪದ ಕಾಲ. ಆದುದರಿಂದ ನೀನು ಈಗಲೇ ದಿನಪ್ರತಿ ಆ ನಿತ್ಯ ಪದ ಎಂದರೆ ಅವಿನಶ್ವರವಿರುವ ಮೋಕ್ಷದ ಕುರಿತು ಪ್ರಯತ್ನ ಮಾಡು. ಈ ಜೀವನಿಗೆ ಓದಿಸುತ್ತದೆ. ಈ ಜೀವನಿಗೆ ಒಂದು ಮೋಕ್ಷದ ಸ್ಥಾನವನ್ನು ಹೊರತುಪಡಿಸಿ ಸಂಪೂರ್ಣ 3 ಲೋಕಗಳಲ್ಲಿ ಎಲ್ಲಿಯೂ ಲೇಷ ಮಾತ್ರವೂ ಸುಖವೂ ದೊರಕುವುದಿಲ್ಲ. ಆದುದರಿಂದ ಭವ್ಯ ಜೀವರುಗಳು ಎಲ್ಲಿ ಯಾವುದೇ ಪ್ರಕಾರದ ದುಃಖವಿಲ್ಲ ಅಂಥ ಮೋಕ್ಷ ಪದದ ಸಲುವಾಗಿ ನಿರಂತರ ಪ್ರಯತ್ನ ಮಾಡಬೇಕಾಗುವುದು. ಯಾರು? ಭವ್ಯ ಜೀವ. ಒಂದು ಮೋಕ್ಷದ ಸಲುವಾಗಿ ನಿರಂತರ ಪ್ರಯತ್ನ ಮಾಡುವಂಥ ಒಂದು ಪ್ರೇರಣೆಯನ್ನು, ಸೂಚನೆಯನ್ನು, ಉಪದೇಶವನ್ನು ಭವ್ಯ ಜೀವರಿಗೆನ ಕೊಡಲಾಗುತ್ತದೆ. ಲೋಕದೊಳಗೆ ಅಭವ್ಯ ಜೀವರುಗಳಂತೂ ಬಹಳ ಕಮ್ಮಿ ಇದ್ದಾರೆ, ಬಹಳ ಕಮ್ಮಿ, ಅತ್ಯಂತ ವಿರಳತಾರೆ. ಆದರೂ ಕೂಡ ಭವ್ಯ ಅಂಥೇಳಿ ಸಂಬೋಧನೆ ಯಾಕೆ ಮಾಡ್ತಾರೋ ಅಂತಂದ್ರೆ ಯಾವ ಅಭವ್ಯ ಸಮಭವ್ಯ ಇದ್ದಾರೋ ಅವರಿಗೆ ಅಲ್ಲ, ದೂರಾನುದೂರ ಭವ್ಯ ಇದ್ದಾರೋ ಅವರಿಗೂ ಅಲ್ಲ.
ದೂರ ಭವ್ಯ ಇದ್ದಾರಲ್ಲ ಅವರಿಗೆ ಕೂಡ ಅಲ್ಲ, ಬರೇ ನಿಕಟ ಭವ್ಯನಿಗೆ. ಯಾವ ಜೀವನ ಆಂತರ್ಯದೊಳಗ ನಾನು ಯಾರ, ನಿಜವಾಗಿ ನಾನು ಯಾರ, ನನ್ನ ಸತ್ಯ ಸ್ವರೂಪ ಏನಿದೆ, ನಾನು ಯಾಕೆ ಹೆಜ್ಜೆ ಹೆಜ್ಜೆಗೆ ಗಳಿಗೆ ಗಳಿಗೆ ಬೇರೆ ಬೇರೆ, ನಿನ್ನೆ ಹೇಳಿದ್ಲ ನಾಮ ಅನೇಕ ರಾಯ, ಎಷ್ಟು ಹೆಸರುಗಳಿದಾವೆ ನನಗ, ಯಾಕೆ ನನಗೆ ಹೆಜ್ಜೆ ಹೆಜ್ಜೆಗೆ ಸಮಯ ಸಮಯಕ್ಕ ಕ್ಷಣ ಕ್ಷಣಕ್ಕ ಬೇರೆ ರೂಪದಿಂದ ಗುರುತಿಸಿಕೊಳ್ಳುವಂಥ ಅಥವಾ ಇತರರ ನನ್ನನ್ನು ಗುರುತಿಸುವಂಥ ಅವಸ್ಥೆ ನನಗೆ ಯಾವ ಕಾರಣದಿಂದ ಬಂದಿದೆ, ಇದರದ ವಿಚಾರ ನಿರಂತರ ಯಾರ ಆಂತರ್ಯದೊಳಗೆ ಬಿಟ್ಟು ಬಿಡದೆ ಉತ್ಪನ್ನ ಆಗಿ ಅವನನ್ನು ತಲ್ಲನಗೊಳಿಸ್ತಾ ಇದೆಯೋ, ಸಮಾಧಾನದಿಂದ ಇರುಗೊಡ್ತಾ ಇಲ್ಲವೋ ಅವ ಭವ್ಯದನ್ರಿ. ಇಲ್ಲಿ ಅವನಿಗೆ ಇಲ್ಲಿ ಸಂಬೋಧನೆ ಮಾಡ್ತಾರೆ. ಆ ಭವ್ಯ ಜೀವರುಗಳು ಏನು ಮಾಡಬೇಕಾಗೋದ, ನಿರಂತರ ಒಂದು ನಿತ್ಯ ಶಾಶ್ವತ ಸುಖದ ಸಲುವಾಗಿನ, ಮೋಕ್ಷ ಸುಖದ ಸಲುವಾಗಿನ ಪ್ರಯತ್ನ ಮಾಡಬೇಕಾಗೋದು, ಅವರು ಮಾಡಬೇಕಾಗೋದು, ಅವರೇ ಮಾಡ್ತಾರೆ. ಅವರೇ ಈ ಜ್ಞಾನಿ ಗುರುಗಳ ಆಂತರ್ಯದೊಳಗಿಂದ ಉದಿಸಿ ಬಂದಂಥ ಭಾವವನ್ನು ಧಾರಣ ಮಾಡಿರುವ ಶಬ್ದಗಳ ಮರ್ಮವನ್ನು ತಿಳ್ಕೊಳ್ತಾರೆ. ಇಲ್ದಿದ್ರ ನಿಜವಾಗಿ ಈಗಿನ ಪಂಚಮ ಕಾಲದೊಳಗಂತೂ ಸುಭಾಷಿತಕಾರ ಹೇಳ್ತಾರೆ, ವಿದ್ಯೆ ವಿವಾದದ ಸಲುವಾಗಿ, ಧನ ಮತದ ಸಲುವಾಗಿ, ಶಕ್ತಿ ಪರಪೀಡನೆಯ ಸಲುವಾಗಿ ಉಪಯೋಗಿಸುವಂಥ ಜೀವರುಗಳೇ ಇದ್ದಾರೆ. ವಿದ್ಯಾ ವಿವಾದಾಯ ಧನಂ ಮದಾಯ, ಇದೇ ಸುಭಾಷಿತ ಇದೆ, ಲೋಕೋಕ್ತಿ ಇದೆ. ಲೋಕದ ಜನರ ಸ್ಥಿತಿಯನ್ನು ನೋಡಿ ಲೌಕಿಕ ಜ್ಞಾನಿಗಳ ಆಂತರ್ಯದಿಂದ ಮೂಡಿ ಬಂದಂಥ ಉದ್ಗಾರ ಇದೆ. ಆದರೆ ಇಲ್ಲಂತೂ ಇರುವ ಮಾತ ಸದಾ ಸುಖದಾಶ್ರೀ ರತ್ನಕರಂಡ ಶ್ರಾವಕಾಚಾರದ ಭಾಷಾ ಟೀಕೆಯ ಬರೆಯುವಳೆದೊಳಗ ಅನೇಕ ಬಾರಿ ಹೇಳಿದ್ದಾರೆ, ಪಂಚಮ ಕಾಲದಲ್ಲಿ ಅಲ್ಪ ಆಯು ಅಲ್ಪ ಬುದ್ಧಿಯುಳ್ಳ ಜೀವರುಗಳೇ ಜನಿಸ್ತಾರೆ. ಪಂಚಮ ಕಾಲದ ಜೀವರುಗಳ ಕ್ಷಣಿಕ ಸುಖದ ಸಲುವಾಗಿನ ಧಾವಿಸ್ತಾ ಇರ್ತಾರೆ. ಪಂಚಮ ಕಾಲದಲ್ಲಿ ಉತ್ಪನ್ನವಾಗುವಂಥ ಜೀವಿಗಳ ಪಾಪಿಗಳೇ ಇರ್ತಾರೆ. ಅದನ್ನು ನಿಂದೇ ಸಲುವಾಗಿ ಹೇಳಿಲ್ರಿ ಆ ಮಹಾಪುರುಷ. ಆದ್ರೆ ಯಾರ ಆ ರತ್ನಕರ್ಣ ಶ್ರಾವಕಾಚಾರದ ಆಶ್ರಯ ತಗೊಳ್ತಾರೋ ಅವರಿಗೆ ಅಂತರಂಗದ ಅವಲೋಕನೆ ಮಾಡಿಕೊಳ್ಳುವ ಪ್ರೇರಣೆ ನೀಡಿದ್ದಾರೆ. ಮತ್ತು ಲೋಕದ ಪ್ರವಾಹದಿಂದ ಭಿನ್ನಾಗುವ ಸಲುವಾಗಿ ಒಂದು ಪುರುಷಾರ್ಥಪ್ರದವಾದಂಥ ಉಪದೇಶವನ್ನು ನೀಡಿದ್ದಾರೆ. ಲೋಕದ ಪ್ರವಾಹ ಅಂತೂ ಚತುರ್ಥ ಕಾಲದಲ್ಲಿ ಕೂಡ ಸಂಸಾರ ಪರಿಪೋಷಣೆಗೆ ಅನುಕೂಲ ಅಧಿಕ ಇತ್ತು. ಆದರೆ ಇದಂತೂ ಪಂಚಮ ಕಾಲ ಇದೆ ರೀ. ಪಂಚಮ ಕಾಲದ ಕೊನೆಯವರೆಗೆ ಭಾವಲಿಂಗಿ ಸಂತ ಇರೋರಿದ್ದಾರೆ, ಧರ್ಮ ಇರೋದಿದೆ, ಮೋಕ್ಷ ಮಾರ್ಗ ಇರೋದಿದೆ. ಇದು ಸರ್ವಜ್ಞರ ವಚನ ಇದ್ರೂ ಕೂಡ ಅದು ಅವ್ಯಾಹತವಾಗಿ ಇರುವುದಿಲ್ಲ. ಆ ಭಾವಲಿಂಗಿ ಸಂತರಾಗಲಿ ಜ್ಞಾನಿಗಳಾಗಲಿ ಆಂತರ್ಯದಲ್ಲಿ ನಿರಂತರ ಉದ್ಯಮಶೀಲರಿರುವಂಥ ಭವ್ಯ ಮುಮುಕ್ಷುಗಳ ಅಥವಾ ಮೋಕ್ಷಾರ್ಥಿಗಳ ಅಥವಾ ಮೋಕ್ಷ ಮಾರ್ಗದ ಸಾಧಕರ ಎಲ್ರಿಗೂ ಸಿಗ್ತಾರೆ ಅನ್ನುವ ಮಾತು ಇಲ್ಲ, ಅವ್ಯಾಹತವಾಗಿ ಇರುವುದಿಲ್ಲ. ಇಲ್ಲೇನು ಹೇಳ್ತಾ ಇದ್ದರು, ಎಲೆಯ ಆತ್ಮನೇ, ಎಲೆಯ ಆತ್ಮನೇ ಅಂದ ಕೂಡಲೇ ಮೈ ನವಿರು ಹೇಳ್ಬೇಕು. ಯಾವ ಪ್ರಕಾರ ಒಳಗಡೆ ಒಂದು ಸಂಚೇತನ ವಿದ್ಯುತ್ ಸಂಚಾರ ಆದ ಹಾಗೆ ಆಗ್ಬೇಕು. ಹೇಳಿ ಬಗ್ಗೆ ನಮಗಾಗ್ತಿದೆ ರೀ. ಯಾರಾದರೂ ನಮ್ಮ ಜೀವನದೊಳಗೆ ಎಂದೂ ಕೇಳದೇ ಇರುವಂಥ ಕಠೋರ ಶಬ್ದದ ಪ್ರಯೋಗ ನಮಗೆ ಮಾಡಿರು ಅಂತಂದ್ರೆ ನಮಗೆ ಒಳಗ ವಿದ್ಯುತ್ ಸಂಚಾರ. ಆದರೆ ಇಲ್ಲಿ ಎಲೆಯ ಆತ್ಮನೆ ಅನ್ನೋದ ಪರಮ ಸತ್ಯವಾದಂಥ ಸಂಬೋಧನೆ ನನ್ನ ಸಲುವಾಗಿ ಇದೆ ಅನ್ನೋದು ಪ್ರಜ್ಞೆ ಈ ಜೀವಕ್ಕ ಅನಂತ ಬಾರಿ ಜ್ಞಾನಿಗಳ ಸಂಯೋಗದೊಳಗೆ ಹೋದ್ರೂ ಕೂಡ ಆ ಪ್ರಜ್ಞೆ ಈ ಜೀವಕ್ಕೆ ಮೂಡಿ ಬರಲೇ ಇಲ್ಲ. ಇದು ನಿಜವಾಗಿ ವಾಸ್ತವಿಕವಾಗಿ ನನ್ನ ಸಂಬೋಧನೆ ಇದೆ, ನನಗೆ ಹೇಳ್ತಾ ಇದ್ದಾರೆ.
ಆ ದನ ಕಾಯುವ ಬಾಲಕ ಸುಭಗ ಏನು ಮಾಡಿದ್ರೆ, ನನ್ನ ಒಡೆಯ ನನ್ನ ಸ್ವಾಮಿ ಹೇಳ್ತಾ ಇರ್ತಾರೆ, ಇವರು ನಮ್ಮ ಗುರುಗಳ ಅಂತ ಹೇಳಿ. ಯಾವ ಶ್ರೇಷ್ಠಿ ಮನೆಯಲ್ಲಿ ಇದ್ದನ ಅವನು ದನ ಕಾಯುವ ಸಲುವಾಗಿ, ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸುವ ಸಲುವಾಗಿ ಇದ್ದನ, ಅವ ಅಲ್ಲೇ ನೋಡ್ತಾನೆ ನಮ್ಮ ಸ್ವಾಮಿ ಒಡೆಯ ಮಾಲೀಕ ಇವರು ನಮ್ಮ ಗುರುಗಳ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲಂತೂ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೇನೆ, ಹಾಗಾದ್ರೆ ಇವರು ನನ್ನ ಗುರು ಇದ್ದಾರೆ. ನಾವು ಹೇಳುವ ಮಾತೆಲ್ಲ, ಆಗಮದಲ್ಲಿ ಬರುವ ವಿಷಯ ಎಲ್ಲ ನಮ್ಮನ್ನು ಅಸ್ಪೃಷ್ಟವಾಗಿಟ್ಟುಕೊಂಡನ ಕೇವಲ ಪ್ರೇಕ್ಷಕ ಅಥವಾ ಶ್ರೋತೃ ಆಗಿರ್ತೀವಿ. ಅವ ತಿಳ್ಕೊಂಡ ಇಲ್ಲಿ ಯಾರೂ ಇಲ್ಲ, ನಾನು ಮಾತ್ರ ಇದ್ದೇನೆ, ಹಾಗಾದ್ರೆ ಇವರು ನನ್ನ ಗುರು, ನನ್ನ ಗುರು. ರತ್ನಾಕರವರ್ಣಿಯು ಹೇಳಿದ್ದಾನೆ, ಪಂಚೇಂದ್ರಿಯಗಳನ್ನು ಜಯಿಸುವಂಥವರ 8 ಪ್ರಕಾರದ ಮದಗಳಿಂದ ರಹಿತ, ಶಾಸ್ತ್ರದಲ್ಲಿ ನಿರಂತರ ನಿರತ ಇರುವಂಥವರ, ಪಂಚಮಹಾವ್ರತಗಳನ್ನು ಪಾಲಿಸುವಂಥವರ, ಜ್ಞಾನದೊಳಗ ಸಮ್ಯಕ್ ಜ್ಞಾನದ ಚರಮಸೀಮೆಯನ್ನು ತಲುಪಿರುವಂಥವರ, ಅವರ ನನ್ನ ಗುರು ಇದ್ದಾರೆ. ಇಂದಿನ ಗುರು ನಾಳಿನ ಶಿವ ಅಂತ ಅವರದೆಲ್ಲ ಭಾವನಾ ಅಂತ. ನಾವು ಏನು ಮಾಡ್ತಾ ಇದ್ದೇವೆ, ಎಲ್ಲಿದ್ದೇವೆ, ಎಲೆ ಆತ್ಮನೇ ಅಂತ ಹೇಳಿದ್ರೆ ನಾವು ಓದ್ಕೊಂಡು ಹೋಗ್ತೇವ್ರಿ. ಏನಾರೇ ನಮಗೆ ಒಳಗಡೆ ಸಂಚೇತನ ಆಗ್ತಿದೆಯನ, ಎಚ್ಚರ ಆಗ್ತಿದೆಯನ, ಇಲ್ರಿ ಅನ್ನ. ಅದರ ಸಲುವಾಗಿನ ಈ ಜನವಾಣಿ ಬರೀ ನಮ್ಗೆ ಕರ್ಣೇಂದ್ರಿಯದ ವಿಷಯವಾಗಿ ಉಳ್ಕೊಂಡಿದೆ. ಆ ಜಿನದರ್ಶನ, ಆ ತೀರ್ಥವಂದನ ಬರೇ ನಮಗ ಚಕ್ಷು ಇಂದ್ರಿಯದ ವಿಷಯ ಆಗಿ ಉಳ್ಕೊಂಡು, ಎಲೆಯ ಆತ್ಮನೇ ಇನ್ನು ಮತ್ತೆ ಅಂದ್ರೆ ಹೇಳಬೇಕಾಗಿದೆ ಅಂದ್ರೆ ಅವ್ರ ಮುಂದೆ ಜ್ಞಾನಿ ಗುರುಗಳ, ಭಾವಲಿಂಗಿ ಸಂತರ, ಆತ್ಮ ಸಾಧಕ ವೀತರಾಗತೆಯ ಆರಾಧಕರ, ಅಂತರ್ಬಾಹ್ಯ ನಿರ್ಗ್ರಂಥ ನಿಷ್ಪಂದ ನಿಷ್ಪಾಪ ಮುನಿರಾಜರ ಎಲೆ ಆತ್ಮನೇ ಇಷ್ಟ ಸಂಬೋಧನೆಯನ್ನ ನಾನವರ ಎದುರಿಗೆ ಕೂತಿರುವ ವೇಳೆದೊಳಗ ಇಷ್ಟ ಶಬ್ದ ಅವ್ರ ಮುಖದಿಂದ ಬಂತು ಅಂತಂದ್ರ ಇನ್ನು ಮತ್ತೆ ಅಂದ್ರೆ ಉಪದೇಶ ಹೇಳಬೇಕಾಗಿದೆ ಅನಿಸೋದತ್ತೆ. ಎಲೆ ಆತ್ಮನೇ ಅಂದ ಕೂಡಲೇ ನನಗ ಸಂಪೂರ್ಣ ಇಂದ್ರಿಯ ದೃಷ್ಟಿ, ಇಂದ್ರಿಯ ವಿಷಯಗಳ ವಿಸ್ಮರಣೆ, ಯಾವ ಇಂದ್ರಿಯಗಳ, ಯಾವ ಜಡ ಪುದ್ಗಲಮಯ ಶರೀರಗಳು ವಾಸ ಮಾಡಿಕೊಂಡಿರವೆಯೋ ಆ ಶರೀರದಿಂದ ಭಿನ್ನತೆಯ ಒಂದು ಸಂಚೇತನ ಸ್ವೀಕಾರ, ಒಂದು ಪ್ರಕಾರದ ಒಳಗಡೆ ಎಚ್ಚರ ಮೂಡಿ ಬಂತು ಅಂತಂದ್ರೆ ಮತ್ತೇನು ಶಬ್ದದಿಂದ ಉಪದೇಶ ಹೇಳಬೇಕಾಗಿದೆ, ಮುಂದೆ ಮತ್ತೇನು ಓದಬೇಕಾಗಿದೆ ಹೇಳಬಹುದು. ಭಾವಶೂನ್ಯರಾಗಿ ನಾವು ಅನೇಕ ವರ್ಷ, ಕೋಟ್ಯಂತರ ವರ್ಷ ಮುನಿರಾಜರ ಅಥವಾ ಸರ್ವಜ್ಞ ಪ್ರಭುವಿನ ಎದುರಿಗೆ ಕೂತರನು ಕೂಡ ನಮ್ದೇನೂ ಆಗುವುದಿಲ್ಲ. ಒಳಗಡೆ ಎಚ್ಚರಾಗಿರುವಂಥ, ಒಳಗಡೆ ಪಕ್ವವಾಗಿರುವಂಥ ಭೂಮಿಕೆ, ಒಳಗಡೆ ನೆನೆದು ಹೋಗಿರುವಂಥ ಸಿದ್ಧರ, ಸತತ ವಿಶುದ್ಧರ, ಬೋಧ ಸಮೃದ್ಧರ ನೆನೆದು ನಾನೀಗ ಸಿದ್ಧರಸಗಳು ಲೋಹವನ್ನು ಅದ್ದಿದಂತೆ ಆತ್ಮಶುದ್ಧಿಯ ಪಡೆವೇನು, ಇನ್ನೇನು ಬೇಕಾಗಿದೆ ನನಗೆ. ಅವ ಯಾರಿಗೆ ಹೇಳಿದರೆ ರತ್ನಾಕರವರ್ಣಿ ತನ್ನಷ್ಟಗತ ಹಾಡ್ಕೊಂಡ, ತನ್ನಷ್ಟಗತ ಬರದ, ತನ್ನಷ್ಟಗತ ತನ್ನದೇ ಆದಂಥ ಚಿತ್ಲೋಕದೊಳಗೆ, ಚೈತನ್ಯ ಲೋಕದೊಳಗೆ, ಆನಂದದ ಲೋಕದೊಳಗ, ಅರೂಪಿ ಜ್ಞಾನಮಯ ಲೋಕದೊಳಗ ಹೊರಟು ಹೋಗಿ ಅನೇಕ ಪ್ರಕಾರದ ಲೋಕದ ನಿಂದೆ ಮೊದಲಾದವುಗಳನ್ನ ಸಹಿಸಿದ ಅಂಥೇಳಿ ಹೇಳದಿ. ಈಗ ಬಂತಲ್ಲ, ನುಡಿಯುವುದು ಬುದ್ಗಲ, ಕೇಳುವುದು ಬುದ್ಗಲ, ಕಡೆಗೆ ಈ ಸ್ನೇಹ ಕೋಪ ಇವೆಲ್ಲ ಬುದ್ಗಲ. ಜಡಿದಿವ ನೂಂಕಿ ಹೊಡೆದು ಹೊರಗೆ ಹಾಕಿ ಉತ್ತರನ ಜಡಿದು ಜಡಿದ 14 ಜಡಿ ಅವತರ
ಹೊಡೆಯೋದ ಜಡಿದು ಇವನ್ನು ನೂಕಿ ನನ್ನೊಳಗಿರು. ಧ್ರುವ ದ್ರವ್ಯ ಆತ್ಮನಿಗೆ, ಶುದ್ಧಾತ್ಮನಿಗೆ, ನ್ಯಾಯಕ ಪ್ರಭುವಿಗೆ, ವ್ಯವಹಾರದಿಂದ ಅರಹಂತ ಪ್ರಭುವಿಗೆ ತನ್ನ ಹೃದಯದಲ್ಲಿ ಬರುವಂತೆ ಆಹ್ವಾನಿಸ್ತಾ ಇದ್ದಾನೆ. ಅವುಗಳನ್ನು ಹೊರಗೆ ಹಾಕೋದು ನನಗೆ ಆಗ್ತಾ ಇಲ್ಲ, ನೀ ಇಲ್ಲಿ ಬಂದಿ ಅಂತಂದ್ರೆ ಜಡದವನು ಹೊರಗೆ ಹಾಕಿ ನೀ ಇಲ್ಲಿ ಇದ್ದು ಬಿಡಪ್ಪ. ಅವೇ ಎಲ್ಲ ಅದಾವ ನಮ್ಮಲ್ಲಿ. ಯಾರೇನಂದ್ರು, ನಾನು ಯಾರಿಗೇನಂದೆ, ನನ್ನ ಮೇಲೆ ಎಷ್ಟು ಯಾರು ಪ್ರೀತಿ ಮಾಡಿದ್ರು, ಎಷ್ಟು ಯಾರು ನನ್ನ ಮೇಲೆ ಕೋಪ ಮಾಡಿದ್ರು, ಇದರಲ್ಲಿ ಅದೇ ಬರೀ ಇದೆ. ಹರ್ಷ ವಿಷಾದ ಎರಡು ವಿಭಾಗ ಪುದ್ಗಲದ ಅವಸ್ಥೆಗಳಲ್ಲಿ. ನುಡಿಯುವುದು ಪುದ್ಗಲ, ಅರ್ಥಾತ್ ಕೇಳಿ ಬರ್ತಿದೆ, ಅದೇನಿದೆ. ಹಾಗಾದ್ರೆ ಜಿನವಾಣಿಯನ್ನು ಕೇಳುವುದರೊಳಗ ನಮ್ಗೇನಿದೆ ರೀ? ಒಳಗಡೆ ಜಾಗೃತಿ ಮೂಡಿ ಬರ್ತಾ ಇದೆಯೋ ಅಥವಾ ಕರ್ಣೇಂದ್ರಿಯಕ್ಕೆ ಹಿತ ಅನ್ನಿಸ್ತಾ ಇದೆ? ಯೋಚನೆ ಮಾಡ್ಕೊಳ್ಳೋದು, ನೋಡ್ಕೊಳ್ಳೋದು ತಮ್ಮಲ್ಲಿ ತಾವು. ಪ್ರಶ್ನೆ ಉತ್ತರ ಇಲ್ಲಿ ನಡೆಯೋದಿಲ್ಲ. ಪ್ರಶ್ನೆ ಉತ್ತರ ಸಮವಸರಣಗಳು ನಡೀತವೆ. ಇಲ್ಲಿ ಉತ್ತರ ಹೇಳುವಂತಹ ಯೋಗ್ಯತೆ ಯಾರ್ದಿದೆ, ಪ್ರಶ್ನೆ ಕೇಳುವ ಪಾತ್ರತೆ ಯಾರಲ್ಲೇ ಇದೆ. ಪ್ರಶ್ನೆ ಎಂಥವಿರ್ತಾವ್ರಿ? ಪ್ರಶ್ನೆ ಯಾವುದಕ್ಕಂತಾರೆ? ಯಾವ ಉತ್ತರ ದೊರಕುವುದರಿಂದ ಅಂತರಂಗದ ಮಾರ್ಗ ಸುಗಮ ಆಗ್ತಿದೆಯೋ ಅದಕ್ಕೆ ಪ್ರಶ್ನೆ ಅಂತ. ಯಾವುದರ ಉತ್ತರವನ್ನು ಪಡೆಯುವುದರಿಂದ ಅಂತರಂಗದ ಮಾರ್ಗ ಸುಲಭ ಆಗ್ತಿದೆಯೋ, ಸುಗಮ ಆಗ್ತಿದೆಯೋ ಅದಕ್ಕೆ ಪ್ರಶ್ನೆ ಅಂತಾರೆ. ಅಂಥವು ನಮ್ಮಲ್ಲಿ ಉತ್ಪನ್ನ ಆಗ್ತವೆ. ಎಲೈ ಆತ್ಮನೇ, ಕ್ಷಣ ಕ್ಷಣದಲ್ಲಿ ಸಂಭವಿಸುವಂಥ, ನಮಗೆ ಕ್ಷಣ ಕ್ಷಣದಲ್ಲಿ ದುಃಖ ಇದೆ, ಸುಖ ಇದೆ. ಆಗಮದ ಭಾಷೆ ಹೇಳ್ತೇವ್ರಿ ನಾವು, ಹೌದು ಅಥವಾ ಇಲ್ಲ? ನಮಗೆ ದುಃಖ ಎಲ್ಲಿ ಅನಿಸಿದೆ ಹೇಳಿ? ಕ್ಷಣ ಕ್ಷಣದಲ್ಲಿ ಸಂಭವಿಸುವಂಥ ದುಃಖದ ಸ್ಥಾನಭೂತವಿರುವ ಇತರ ನರಕ, ತೆರಿಯಂಚ ಮತ್ತು ಮನುಷ್ಯಗತಿಗಳಂತೂ ದೂರವೇ ಇರಲಿ. ಕ್ಷಣ ಕ್ಷಣಕ್ಕೆ ದುಃಖ ಇದಾವೆ. ಇಲ್ಲಿ ನರಕದೊಳಗೆ ಇದೆ ಅನ್ನೋದು ಆಗಮ ವಚನ ಇದೆ, ತಿರಿಯಂಚದಲ್ಲಿ ಪ್ರತ್ಯಕ್ಷ ಇದೆ. ಒಂದನ್ನೊಂದು ತಿಂದು ಹಾಕ್ತವೆ, ಕಡ್ದು ಹಾಕ್ತವೆ, ಬಾಧೆ ಕೊಡ್ತವೆ, ಹಿಂಸೆ ಕೊಡ್ತವೆ, ಏನೇನು ಮಾಡ್ತವೆ. ತಿರಿಯಂಚ ಗತಿಯೊಳಗೆ ಏನೇನು ದುಃಖ ಇದೆ. ಮನುಷ್ಯರು ಯಾವ್ಯಾವ ಪ್ರಕಾರ ಅವುಗಳಿಗೆ ತೊಂದರೆ ಕೊಡ್ತಾರೋ, ಅವು ಪರಸ್ಪರರಲ್ಲಿ ಯಾವ ಪ್ರಕಾರದಿಂದ ತೊಂದರೆಗೆ ಈಡಾಗ್ತವೆ. ನಮ್ಮ ಯಾವ ಪ್ರಕಾರದ ನಿರಂತರದ ಕಾಯಚೇಷ್ಟೆ ಇದಾವೆಯೋ ಅದರಿಂದ ಆ ಯಾವ್ಯಾವ ಸೂಕ್ಷ್ಮ ಜೀವಗಳದ್ದು ಎಷ್ಟೆಷ್ಟು ಪರಿಯಾಗಿ ಹನನಾಗ್ತಿದೆ, ಹಿಂಸೆಗೊಳಗಾಗ್ತವೆ. ಆಗ್ತಾವ ಅಥವಾ ಇಲ್ಲರಿ? ಯಾವ್ಯಾವ ರೀತಿಯಿಂದ ಇರುವೆಗಳ ಗುಂಪು ಇದೆ, ನೀರೇ ಸುರಿದು ಬಿಡ್ತೇವೆ, ಹೌದು ಅಥವಾ ಇಲ್ಲ? ಸ್ನಾನಾಷ್ಟಕದಲ್ಲಿ ಏನು ಬಂದಿದೆ? ಕ್ರಿಮಿ ಕುಲ ಏನಿದೆ, ಕುಲ ಕೋಟಿ, ಕ್ರಿಮಿ ಕುಲ ಕೋಟಿಯ ನಾಶ ಆಗ್ತಿದೆ. ನಿಮ್ಮ ಅಂಗ ಸ್ಪರ್ಶ ಮಾಡಿ ಹೋಗುವಂತಹ ಜಲದಿಂದ. ಹಿಂದೆ ಹೇಳಿದ್ದಲ್ಲ, ಲಘು ಸಂಖ್ಯೆಗೆ ಹೋಗಿ ಬಂದ ನಂತರ ಪಾಷಾಣದ ಮೇಲೆ ನೀವು 2-3 ಲೀಟರ್ ನೀರು ಸುರುವಿರನು ಕೂಡ ಕಾಲಿಟ್ಟು ನೋಡಿದ್ರೆ ಆ ಪಾಷಾಣ ಬಿಸಿ ಇರ್ತಿದೆ. ಪ್ರಯೋಗ ಮಾಡ್ರಿ, ಬಹಳ ನನ್ನನ್ನು ಅದು ಪೀಡಿಸ್ತಾ ಇದೆ, ಬಾಧೆ. ಉತ್ಸರ್ಗ ಸಮಿತಿ ಇದೆಯಲ್ಲ ಮುನಿರಾಜರಲ್ಲಿ, ಪಂಚ ಸಮಿತಿಗಳಲ್ಲಿ ಅಚಿರ ದೇಹದ ಮೂತ್ರ ಕಫ ಮಲ ನಿಚಯವನ್ನು ನಿರ್ಜಂತುಕದ ಎಡೆ ನೋಡಿ ತ್ಯಜಿಸುವರು. ಅಚಿರ ದೇಹದ ಮೂತ್ರ ಕಫ ಮಲ ನಿಚಯವನ್ನು ನಿರ್ಜಂತುಕದ ಎಡೆ ನೋಡಿ ತ್ಯಜಿಸುವರು. ಅವರ ಜೀವನ ಎಷ್ಟು ಧನ್ಯತೆ, ಎಷ್ಟೆಷ್ಟು ಮಾಡಬೇಕಾಗ್ತಿದೆ ನಮಗೀಗ. ಮಲಮೂತ್ರಾದಿಗಳ ತ್ಯಾಗದೊಳಗ ಎಷ್ಟು ಜಲರಾಶಿಯನ್ನು ಪ್ರವಹಿಸಬೇಕಾಗ್ತಿದೆ. ಇಂದ 50 ವರ್ಷದ ಹಿಂದಿನ ಸ್ಥಿತಿ ಏನಿತ್ತರು? ಹಿಂದೆ ಯಾವುದನ್ನ ವಿಜ್ಞಾನ ಅಂತ ಇದ್ದೇವೆ, ಸ್ವಚ್ಛತೆ ಅಂತ ಇದ್ದೇವೆ, ನಾಗರಿಕತೆ ಅಂತ ಇದ್ದೇವೆ, ಯಾವುದನ್ನ ಧರ್ಮಕ್ಕೆ ಎಷ್ಟು ಯಾವ ರೂಪದಿಂದ ವಿರೋಧ ರೂಪದ ಪ್ರವೃತ್ತಿ ನಡೆದದ್ದೇ ಇದೆ. ಇದನ್ನೇ ಪಾಪಿ ಜನರು ಅನ್ನೋದು. ಪಂಚಮ ಕಾಲದೊಳಗೆ ಪಾಪಿ ಜೀವಗಳ ಉತ್ಪತ್ತಿ ಅಂತ ಹೇಳಿ ಇದಕ್ಕೆ ಹೇಳೋದು. ನಾವು ಇದಕ್ಕೆಲ್ಲ ವಿಜ್ಞಾನ ಅಂತೇವೆ, ನಾಗರಿಕತೆ ಅಂತೇವೆ, ಸ್ವಚ್ಛತೆ ಅಂತೇವೆ.
ಏನು ಹೇಳಿದ್ರೆ ಶರೀರದ ಮಲಿನತೆಯ ಕುರಿತು. ಸಾಗರಕ್ಕೆ ಜಲತೈ ಶುಚಿ ಕೀಜೆ ತೋ ಭೀ ಶುದ್ಧ ನ ಹೋಯ್. ಜಲ ಮಲಿನ ಆಗ್ತಿದೆ ವಿನಃ ದೇಹ ಶುದ್ಧ ಆಗ್ತಿದೆ. ದಿವಸಕ್ಕೆ 10 ಬಾರಿ ಬಟ್ಟೆ ಬದಲಾಯಿಸ್ರಿ, ಬಟ್ಟೆ ಮಲಿನ ಆಗ್ತವೆ ವಿನಃ ದೇಹದೊಳಗೆ ಯಾವ ಪ್ರಕಾರದ ಪರಿವರ್ತನೆ. ಸೋಪ್ ಹಾಕ್ರಿ, ಕಡಲೆ ಹಿಟ್ಟು ಹಾಕ್ರಿ, ಶಿಗೆ ಪುಡಿ ಹಾಕ್ರಿ, ಏನು ಹಾಕಿದ್ರೂ ದೇಹ ನಿರಂತರ ನವದ್ವಾರ ವಸೆ ಜಿನ್ನಕಾರಿ ಅಸ ದೇಹ ಕರೆ ಕಿಮ ಯಾರಿ. ಯಾವ ಪ್ರಕಾರದಿಂದ ನೀನು ಯಾರಿ ಅರ್ಥಾತ್ ಪ್ರೀತಿ ಮಾಡ್ತಾ ಇದ್ಯಪ್ಪ ಇಂಥ ದೇಹದ ಜೊತೆಗೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಅವಂತೂ ಪ್ರಕಟದ ತಿರಿಯಂಚಗತಿಯ ದುಃಖ. ನನ್ನ ಮೂಲಕ ಯಾವ್ಯಾವ ತಿರಿಯಂಚಗತಿಯಲ್ಲಿರುವಂತಹ ಷಟ್ಕಾಯ ಜೀವಕ್ಕೆ ಹಿಂಸೆ ಆಗ್ತಾ ಇದೆ ಅದನ್ನು ನೋಡಿದಿದ್ರೂ ಅವುಗಳ ಹಿಂಸೆ ಎಷ್ಟಾಗ್ತಾ ಇದೆ ಆ ಅವಸ್ಥೆಯಲ್ಲಿ ಅಷ್ಟು ನೋಡ್ಬೋದಲ್ಲ. ಮನುಷ್ಯರಿಗೆ ಎಷ್ಟೆಷ್ಟು ಪ್ರಕಾರದ ದುಃಖ ಇದೆ. ಮಹಾಭಾಗ್ಯದಿಂದ ನಮಗ ಜೀವನೋಪಾಯದೊಳಗೆ ನಿಶ್ಚಿಂತತೆ ಇದೆ, ಆವಾಸ ಇದೆ, ಬಟ್ಟೆ ಇದಾವೆ, ಬೇಕಾದ ಹಾಗೆ. ಆದರೆ ಮನುಷ್ಯಗತಿಯ ದುಃಖದೊಳಗ ಏನೇನು ಇದೆ ರೀ. ಪಂಡಿತ್ ಸದಾ ಸುಖದಾಸಿ ಏನೇನು ಹೇಳಿದರೆ ಒಂದಿಷ್ಟು ಓದಿ ನೋಡ್ಬೇಕ್ರಿ. ಸಂಸಾರ ಅನುಪ್ರೇಕ್ಷೆ, ಏಕತ್ವ ಅನುಪ್ರೇಕ್ಷೆ, ಅನ್ಯತ್ವ ಅನುಪ್ರೇಕ್ಷೆ, ಅಶರಣ ಅನುಪ್ರೇಕ್ಷೆ. ಯಾವುದು ಓದಿದ್ರೆ ಹೇಳ್ರಿ. ಇಲ್ಲ ಅಂತಂದ್ರೆ ಬರ್ಕೊಂಡ್ ಬರ್ರಿ, ನಾಳೆ ಓದಿರ್ದಿದ್ರೆ ದಿನ ಇಲ್ಲ ಅಂತ ಹೇಳೋದು ಬೇಡ. ಒಂದು ಬರ್ಕೊಂಡ್ ಬರ್ರಿ, ಯಾವ್ದಾದ್ರು ಒಂದನ್ನು ಪ್ರೇಕ್ಷೆ ಭಾವನಾಧಿಕಾರದೊಳಗೆ ಯಾವ್ದು ಬೇಕಾದ್ದು ಒಂದು. ಬೋಧಿ ದುರ್ಲಭ ಬರೀರಿ, ಧರ್ಮ ಬರೀರಿ, ಯಾವುದು ಸಣ್ಣದಿದೆ ಅದನ್ನು ನೋಡಿ ಬರೀರಿ. ಸಂಸಾರ ದೊಡ್ಡದೈತಿ. ಸಂಸಾರ ದೊಡ್ಡದಿದೆ, ಬೇಡ ಅದನ್ನು ಬರೆಯೋದಾ? ಸಂಸಾರನೇ ದೊಡ್ಡದಿದೆ, ಅನಾದಿ ಕಾಲದಿದೆ. ಪಂಚಪರಾವರ್ತನೆ, ನರಕದ ದುಃಖ, ನಿಗೋದದ ದುಃಖ. ನನಗೆ ತೋರಿಸ್ಬೇಡ್ರಿ, ಬರೀರಿ. ಆಗ ಬರೆಯುವುದು ಯಾತಕ್ಕೆ ಹೇಳಿತು ಅಂತಂದ್ರೆ ಆ ನಿಮಿತ್ತದಿಂದ ಈ ಕಣ್ಣುಗಳ ಮೂಲಕ ಆ ಶಬ್ದ, ಈ ಹೃದಯ ಮೂಲಕ ಆ ಶಬ್ದದ ಭಾವ ಒಂದಿಷ್ಟು ಗ್ರಹಣ ಆಗಲಿ. ಅಲ್ಲಿ ಮಂದಿರದ ಪೂಜೆ ಮಾಡಿ ಬಂದೆವು, ಏನಾಯ್ತಂದ್ರೆ ಅಕೃತ್ರಿಮ ಜನಮಂದಿರಗಳ ಪೂಜೆ ಮಾಡಿ ಸ್ಮರಣೆ ಮಾಡಿಕೊಂಡೆವು. ಹಮೇ ಶಕ್ತಿ ಸೋನಾಹಿ ಯಹಿ ಕರಿ ಸ್ಥಾಪನ. ಇಲ್ಲೇ ಮಾಡಿದೆವು. ಎಲ್ಲಿ ಮಾಡಿದೆವು? ಅವ್ರು ಯಾರು ಮಾಡಿದರೂ ಅದು ಶಬ್ದ ಅಂದೇವು ಅಷ್ಟೇ. ಭೂಮಿ ಸಮರ್ಪತ ಅಂತ ಹೇಳಿದಾರಲ್ಲ, ಎಲ್ಲಿ ಭೂಮಿ, ಯಾವ ಭೂಮಿ ವಿಚಾರ ಮಾಡ್ಕೊಂಡು ಬರ್ರಿ. ನಾಳೆ ಹೇಳ್ರಿ, ಇವತ್ತು ಹೇಳೋದು ಬೇಡ. ನಾನಂತೂ ಹೇಳೋದನ್ನ ಇಲ್ಲ. ಛಲ ಇಲ್ಲ. ಭೂಮಿ ಸಮರ್ಪತ ಬರ್ತಿದೆ, ಭೂಮಿ ಸಮರ್ಪಿಯಲ್ಲಿ ಭೂಮಿ ಯಾರ್ದು? ಯಾರ ಭೂಮಿ ಯಾರು ಸಮರ್ಪಣೆ ಮಾಡೋರು? ಯಾರಿಗೆ? ಓದಿ ನೋಡ್ರಲ್ಲ, ತಕ್ಕೊಂಡು ಕೂಡ್ರಿ. ಊಟಕ್ಕೆ ಕರೆದ್ರೆ ಗಂಟೆಗಟ್ಟಲೆ ಹೋಗಬೇಡ್ರಲ್ಲ. ನೋಡೋಣ, ಹೋಗ್ಬೇಡ್ರಿ ಅಂದ್ರೆ ಹಠದಿಂದಲ್ಲ, ಅಷ್ಟು ಅದರೊಳಗೆ ಚಿಕಿತ್ಸಕ ಬುದ್ಧಿ ಉತ್ಪನ್ನ ಆಗಿಲ್ರಿ. ಅವ್ರು ಕರೆಯವ್ರನ್ನು ಅದೆಲ್ಲ ಮುಗಿಸಿ ಡಬ್ಬದೊಳಗೆ ಹಾಕಿ ಸ್ವಚ್ಛ ಮಾಡಿ ಬೇಕಾದ್ರೆ ಬಂದು ಕೂಡ್ತಾರೆ ನಿಮ್ಮ ಪಕ್ಕಕ್ಕೆ. ಇನ್ನೂ ಬರ್ತಾ ಇಲ್ಲ, ಅವ್ರೇನು ಮಾಡ್ತಾ ಇದ್ದಾರೆ ಅದನ್ನು ನಾನು ಮಾಡೋನು ನಡಿ ಅಂಥೇಳಿ. ಅದು ಗೃಹಸ್ಥ ಜೀವನ ಧನ್ಯತೆ ರೀ. ಎಲೆಯಾತ್ಮನೇ ಕ್ಷಣ ಕ್ಷಣದಲ್ಲಿ ಸಂಭವಿಸುತ್ತಾ ದುಃಖದ ಸ್ಥಾನಭೂತವಿರುವ ನರಕಗತಿಯ ದುಃಖ ಎಂಥದ್ದಿದೆ. ದೌಲತರವರು ಬಹಳ ಕಮ್ಮಿ ಶಬ್ದಗಳು ಹೇಳಿದ್ದಾರೆ, ಆದರೆ ಎಲ್ಲವನ್ನೂ ಹೇಳಿದ್ದಾರೆ ಅನ್ನಿಸ್ತಿದೆ ರೀ. ಹೇಳಿದರೆ ಭೂಮಿ ಸ್ಪರ್ಶದ, ಹಸಿವೆ ದುಃಖದ, ಬಾಯಾರಿಕೆ ದುಃಖದ, ಪರಸ್ಪರೋದೀರಿತ ದುಃಖ, ಅಂಬರೀಷರು ಕೊಡುವಂಥ ದುಃಖ ಸ್ಮರಣೆ ಮಾಡಿ. ಆಮೇಲೆ ವೈತರಣಿ ನದಿ ದುಃಖ, ಶಾಲ್ಮಲಿ ವೃಕ್ಷದ ದುಃಖ, ಇನ್ನೇನಿದೆ ರೀ. ಸದಾ ಸುಖದಾಸಿ ಏನೇನು ಹೇಳಿದ್ರು, ಎಣ್ಣೆಯಲ್ಲಿ ಕರೀತಾರೆ. ವಜ್ರದ ಅಗ್ನಿ, ವಜ್ರ ಸ್ತಂಭ ಇರ್ತಿದೆಯಲ್ಲ, ಅದನ್ನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಆಲಿಂಗನ ಮಾಡಿಸ್ತಾರೆ. ಯಾರು ಶೀಲ ಭ್ರಷ್ಟಾಗಿದ್ದಾರೋ ಅವರಿಗೆ. ಅಲ್ಲಿ
ಇದೇ ರೀ ಯಾರು ನೋಡಿದರು? ಅರೆ ನೀ ನೋಡೋದು ಬೇಕಾಗಿಲ್ಲ. ಆದ್ರೆ ಇಲ್ಲಿ ಯಾವ ಒಂದು ಅಪರಾಧ ಮಾಡಿದದರ ಶಿಕ್ಷೆಯನ್ನ, ಯಾರ್ದೋ ಒಂದು ಕೊಲೆ ಮಾಡಿದ ನಂತರ ಒಂದು ಸಲ ಗಲ್ಲಿಗೇರಿಸಬಹುದ್ರಿ, ಫಾಶಿ ಕೊಡ್ಬಹುದು. 10 ಕೊಲೆ ಮಾಡಿದವನಿಗೆ ಏನು ಮಾಡೋದ್ರಿ? ಅವನ ಶಿಕ್ಷೆಯಿಂದ ಬಿಡುಗಡೆ ಆದರೆ ಒಮ್ಮೆ ಫಾಶಿ ಕೊಟ್ಟಿತು ಅಂತಂದ್ರೆ ಮುಗಿದ್ರೆ ಇಲ್ಲ. ಆ ಶಿಕ್ಷೆ ಸಿಗುವಂಥ ಸ್ಥಳ ಇದೆ, ಅದರ ಹೆಸರು ನರಕೀಯರಿ. ವಂಚನೆ, ಮೋಸ, ಮಾಯಾಚಾರ, ಮನಸ್ಸಿನಲ್ಲೊಂದು, ಮಾತಿನಲ್ಲೊಂದು, ಪರಿಣತಿಯೊಂದು ಬೇರೆ. ಅದರದ ಫಲ ಅಲ್ಲಿದೆ, ತಿರಿಯಂಚಗತಿಯೊಳಗ. ಮಾಯಾ ತೈರಗ್ಯೋನಿಶ್ಚ, ನಿರರ್ಥಕ ಯಾವುದೂ ಇಲ್ಲ, ಯಾವ ಅಪರಾಧದಿಂದ ಬಿಡುಗಡೆ ಇಲ್ಲ. ಗೊತ್ತಿದ್ದು ಮಾಡಲಿ, ಒಳಗೊಳಗೆ ಗುಪ್ತವಾಗಿ ಯಾವ ಕರ್ಮಸಂಗ ಪ್ರಾಮಾಣಿಕ ಯಾರು ಅದು ಪ್ರತಿ ಸಮಯಕ್ಕೆ ನಿನ್ನ ಭಾವ ಎಂಥದ್ದಾಗ್ತಿದೆ? ಪ್ರಮಾದರಹಿತ ಅತ್ಯಂತ ಪ್ರಾಮಾಣಿಕತೆಯಿಂದ ಬಂಧಕ್ಕೆ ಪ್ರಾಪ್ತ ಆಗ್ತಿದೆ. ಮತ್ತು ಸುಯೋಗ್ಯ ಸಮಯದೊಳಗೆ ಆಲಸ್ಯ ಮಾಡುವುದಿಲ್ಲ, ಅಲ್ಲಿ ಅದ ಸುಯೋಗ್ಯ ಸಮಯದೊಳಗೆ ಉದಯಕ್ಕೆ ಬರ್ತದೆ. ಅಲ್ಲಿ ಹೋದ್ಮೇಲೆ ಏನು ಮಾಡೋದು ಹೇಳ್ರಿ? ಇಲ್ಲಿ ಏನೆಲ್ಲ ಮಾಡಿದೇವ್ರಿ ಚಾತುರ್ಯ, ಅಲ್ಲಿ ಹೋಗಿ ಏನು ಮಾಡೋದು? ಹೋಗಿ ಅಲ್ಲಿಂದ ಬಿಡುಗಡೆ ಇಲ್ಲ, ನಾನು ತಪ್ಪಾಯ್ತು ಅಂತಂದ್ರೆ ಏನ್ ಮಾಡೋದ್ರಿ? ಅಲ್ಲಿಂದ ಯಾರು ಬಿಡಿಸ್ತಾರೆ ಹೇಳಿ ನೋಡೋಣ. ಆಯು ಎಷ್ಟಿದೆ ರೀ? ಸಾಗರೋಪಮೋಕ್ಷ. ತಿರಿಯಂಚಗತಿಯ ಆಯು ಎಷ್ಟಿದೆ? ತಿರಿಯಂಚಗತಿಯ ಆಯು ಎಷ್ಟಿದೆ? ಅನಂತ ಇದೆ ರೀ. ಅಲ್ಲಿಂದಲ್ಲಿ 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 ಮತ್ತಲ್ಲೇ ಎಲ್ಲೇ ನಿಗೋಧದಿಂದ ಬರೋದು, 5,000ದೊಳಗೆ ಹೋಗೋದು, ಮತ್ತು ನಿಗೋಧದೊಳಗೆ ಹೋಗೋದು, ಎಂದಾದರೂ ತ್ರಸ ಪರ್ಯಾಯಕ್ಕೆ ಬರೋದು, 2 ಇಂದ್ರಿಯ ಆಗೋದು, ಒಂದು ಅಂತರ್ಮುಹೂರ್ತ. ಹೇಳಿದಾರ್ರಿ, ಸತ್ಯ ಹೇಳಿದಾರೆ, ಅಸತ್ಯ ಹೇಳಿ ನಮ್ಮ ಕಡೆಯಿಂದ ಅವ್ರಿಗೆ ಏನು ಪಡ್ಕೊಳ್ಳೋದಿದ್ದೀರಿ ಹೇಳ್ರಿ ನೋಡೋಣ. ಅಸತ್ಯ ಅವರು ಯಾವ ಕಾರಣದಿಂದ ಹೇಳ್ತಾರೆ? ಈ ಪ್ರಕಾರದ ಭಾವ ವಿಶೇಷತೆಯಿಂದ ಆಗುವಂಥ ಮಹಾಹಾನಿಯ ಪ್ರತಿಪಾದನೆ ಮಾಡುವಂಥವರ ಸ್ವಯಂ ಭಾವದ ಮಲಿನತೆ ಮಾಡ್ತಾರ್ರಿ, ಅಸತ್ಯ ಹೇಳ್ತಾರ. ಒಂದು ಅಂತರ ಮುಹೂರ್ತದ ಸಲುವಾಗಿ ಮರಿ ಅನಂತ ಕಾಲ ನಿಗೋಧದಲ್ಲಿ ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ ಜನ್ಮ ಮರಣ ಜನ್ಮ ಮರಣ. ಅತ್ಯಂತ ಅಸಹಾಯಿ, ಯಾರೂ ಕೇಳೋರಿಲ್ಲ, ವ್ಯಕ್ತ ಮಾಡ್ಲಿಕ್ಕೆ ಬರುವುದಿಲ್ಲ, ದೊರೆ ಹತ್ರ ಹೋಗಿ ದೂರು ಕೊಡ್ಲಿಕ್ಕೆ ಬರುವುದಿಲ್ಲ, ನನ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೇಳಿಕೊಳ್ಳಿಕ್ಕೆ ಬರುವುದಿಲ್ಲ, ಕೋರ್ಟದ ಕಟ್ಟೆ ಹತ್ತಲಿಕ್ಕೆ ಬರುವುದಿಲ್ಲ, ಏನೂ ಇಲ್ಲ. ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ. ಅನಂತ ಕಾಲ ಅನಂತ ಕಾಲ ಅನಂತ ಕಾಲ ಕಳೆದು ಹೋಗ್ತಿದ್ದೀರಿ. ಎಂದಾದರೂ ಒಮ್ಮೆ ಮೇಲೆ ಬರ್ತಾನೆ ತ್ರಸ ಪರ್ಯಾಯದೊಳಗೆ ಒಂದು ಅಂತರ ಮುಹೂರ್ತ, ಬ್ರಹ್ಮಾನಂದಮಯ ಒಂದು ಅಂತರ ಮುಹೂರ್ತ, ಪುನಃ ನಿಗೋದಕ್ಕೆ ಹೋಗ್ತಾನೆ. ಯಾರು ನೋಡಿದಾರೆ? ಅವನ ಭಾವದ ಕಲಂಕತೆ ಅಷ್ಟಿದೆ ರೀ, ಮಲಿನತೆ ಅಷ್ಟಿದೆ. ಅದರ ಫಲಸ್ವರೂಪವಾಗಿ ಮತ್ತೆ ಅಪ್ಪಳಿಸ್ತಾನೆ ಅಲ್ಲಿ ಹೋಗಿ ಆ ಹೊಂಡದೊಳಗೆ. ಈ ಮನುಷ್ಯ ಬಹಳ ಅಲ್ಪಿದೆ. ಅದೇನು ದೃಷ್ಟಾಂತ ಹೇಳಿದಾರಲ್ಲ ವಿಜಯ್ ಭಾಯಿ, ಭೂಮಿಯ ಮೇಲಿರುವಂತಹ ಪಾಷಾಣವನ್ನ ಯಾವನಾದರೂ ಆಕಾಶಕ್ಕೆ ಎಸೆದ ಆಕಾಶದಲ್ಲಿ ಅಧರವಾಗಿ ಎಷ್ಟು ಸಮಯ ಇರ್ತಿದೆಯೋ ಅಷ್ಟು ಮನುಷ್ಯ ಪರ್ಯಾಯ ಅಲ್ಲ, ತ್ರಸ ಪರ್ಯಾಯ ಇದೆ ರೀ. ತಿಳಿತಿದೆ? ಆತ್ಮನೇ ಅಂದ್ರೆ ಸಂವೇದನ ಆಗ್ಲಿಲ್ಲ. ಇದನ್ನೆಲ್ಲ ಹೇಳಿದ ನಂತರ ಏನಾದ್ರೂ ಭಯ ಆಯ್ತ್ರಿ ಒಳಗಡೆ? ಇಲ್ಲ ಅಂಥೇಳಿ ಆತ್ಮಾನುಶಾಸನದೊಳಗು ಭದ್ರಾಚಾರ್ಯ ದೇವು ಹೇಳಿದರು, ಯಾವ ಸಂಸಾರದ ಸಲುವಾಗಿ ತೀರ್ಥಂಕರರಂತಹ ಚಕ್ರವರ್ತಿಯಂತಹ ಪುರುಷರು ಕೂಡ ಭಯಭೀತಾಗಿ ಹೊರಟು ಹೋದ್ರು, ಆ ದುಃಖಮಯ ಸಂಸಾರದೊಳಗೆ ನೀನು ಅತ್ಯಂತ ನಿರ್ಭಯತೆಯಿಂದ ಸುಭಟಾಗಿ ನಿಂತಿದ್ಯಪ್ಪ. ಅವರೆಲ್ಲ ಭಯಪಟ್ಟು ಹೋದ್ರು, ಓಡಿ ಹೋಗೋದ್ರು, ಪಲಾಯನ ಮಾಡ್ಕೊಂಡ್ರು, ಮದುವೆ ಮಾಡ್ತೇನಂತಂದ್ರೆ ಓಡಿ ಹೋದರ್ರಿ ಮಹಾವ್ಯಕ್ತಿ. 10 ವರ್ಷದ ಎಳೆ ವಯಸ್ಸಿನೊಳಗೆ ಹೋದ ನಮ್ಮ ಹೊಂಡೇಶನಿಂದ ಕುಂದ ಬಾಲಕ ಪದ್ಮಪ್ರಭ ಕುಮಾರ್. ನಮಗೇನು ಅನ್ನಿಸ್ತಿದೆ? ಅವರ ಕಥೆಯನ್ನು ಕೇಳಿ, ಆ ಘಟನೆಗಳನ್ನು ನೋಡಿ, ಸಂಸಾರದ ಸ್ವರೂಪವನ್ನು ನೋಡಿ, 4 ಗತಿಗಳ ವಿಚಿತ್ರತೆಯನ್ನು ನೋಡಿ ತಿಳ್ಕೊಂಡ ನಾವು ನೋಡಿದ್ದೀವೇನ್ರಿ? ತಿಳ್ಕೊಂಡಿದ್ದೇವೇನ್ರಿ? ಇಲ್ಲ, ಬರೇ ವಂಚನೆ. ನಮಗೆ ನಾವು ವಂಚನೆ ಮಾಡ್ಕೊಳ್ತಾ ಇದ್ದೇವ್ರಿ. ಆಚಾರ್ಯರಿಗಲ್ಲ, ಜ್ಞಾನಿಗಳಿಗಲ್ಲ, ಸರ್ವಜ್ಞರಿಗಲ್ಲ. ಇಂಥ ದುಃಖಮಯ ಸಂಸಾರದಿಂದ, ಯಾವ ಸಂಸಾರದಿಂದ ತೀರ್ಥಂಕರ ಚಕ್ರವರ್ತಿ ಅಂಥವರ ಭಯಭೀತಾಗಿ ಪಲಾಯನ ಮಾಡಿ ಕಾನನಕ್ಕೆ ಹೊರಟೋಗಿ ಆತ್ಮಸಾಧನೆ ಮಾಡಿ ಘಾತಿ ಕರ್ಮಗಳ ನಾಶ ಮಾಡಿ
ಅನಂತ ಸುಖಕ್ಕೆ ಪ್ರಾಪ್ತಾಗಿ ಹೋದರೋ ಆ ಸಂಸಾರದೊಳಗ ನೀನು ಅತ್ಯಂತ ದಿಟ್ಟನಾಗಿ ನಿಂತುಕೊಂಡಿದೆಯಪ್ಪ. ಯಾವ ಐಶ್ವರ್ಯ, ಯಾವ ದೇಹ, ಯಾವ ಧನಕನಕಾದಿ, ಯಾವ ಸಹಾಯಕ ಜನರ, ಯಾವ ಮಾತಾಪಿತರ, ಯಾವ ಅನಿತ್ಯದೊಳಗೇನು ಹೇಳಿದ್ರು, ಮಾತೆಯ ಮಡಿಲಲ್ಲಿ ಬರುವುಕ್ಕಿಂತ ಮೊದಲು ಈ ಮಗು ಅನಿತ್ಯತೆಯ ಮಡಿಲಲ್ಲಿ ಹೊರಟು, ಅನಿತ್ಯತೆಯ ಮೊದಲು ಅದನ್ನ ತನ್ನ ಮಡಿಲಲ್ಲಿ ತಗೊಳ್ತೀವಿ. ಚಿತ್ರ ಬೇಕ್ರೆ ನಮ್ಮ ದೃಷ್ಟಿಯೊಳಗೆ, ನಮ್ಮ ಜ್ಞಾನದ ಭೂಮಿಕೆಯೊಳಗೆ ಚಿತ್ರ ನಿರ್ಮಾಣ ಆಗ್ಲಿಕ್ಕೆ ಬೇಕು. ನಮಗೆ ಎಲ್ಲಿ ಹೋದಲ್ಲಿ ಕಾಣಿಸ್ಬೇಕು, ಹಾಹಾಕಾರ ಕಾಣಿಸೋದಿಲ್ಲ, ನಮ್ಗೆ ಆನಂದ ಅನ್ನಿಸ್ತಿದೆ, ಮನೋಹರ ಅನ್ನಿಸ್ತಿದೆ. ಹಾಗಿರ್ಬೇಕು ನೋಡಿ, ಇಂಥ ಗಾಡಿ ಇರ್ಬೇಕು ನೋಡಿ, ಅಂಥ ಮಹಲ್ ಇರ್ಬೇಕು ನೋಡಿ, ನಾವು ನೌಕರ್ ನೋಡಿ ಎಷ್ಟು ಪ್ರಾಮಾಣಿಕದ, ನಮಗಂಥವ್ರು ಸಿಗುವುದಿಲ್ಲ. ಏನಿದೆ, ಎಲ್ಲಿ ಮೋಸ ಹೋಗಿದ್ದೇವೆ, ಎಲ್ಲಿ ಬುದ್ಧಿಯ ವಿನಿಯೋಗ ಮಾಡ್ತಾ ಇದ್ದೇವೆ, ಎಲ್ಲಿ ಆಯುವಿನ ಅಮೂಲ್ಯವಾದಂಥ ಕ್ಷಣಗಳನ್ನ ಅತ್ಯಂತ ನಷ್ಟ ಭ್ರಷ್ಟ ಸುಟ್ಟು ಹಾಕ್ತಾ ಇದ್ದೇವೆ ನಾವೇ ಸಂತೋಷದಿಂದ. ನರಕಗತಿಯ ದುಃಖ ಪ್ರಗಟ ಇದೆ, ಹೆಜ್ಜೆ ಹೆಜ್ಜೆಗೆ ಇದೆ, ಕ್ಷಣ ಕ್ಷಣಕ್ಕೆ ಇದೆ. ಆ ನರಕದ ಸ್ಥಾನ ಅಂಥದ್ದು ಇದೆ. ತಿರಿಯಂಚಗತಿಯಲ್ಲಿ ನೀ ಕಣ್ಣಾರೆ ನೋಡಬಹುದು. ನಾಯಾದ್ರ ಮನೆಯಿಂದ ಓಡಿಸ್ತಾರೆ, ಬೆಕ್ಕಾದ್ರ ಕೋಲಿನಿಂದ ಹೊಡಿತಾರೆ, ಹಾಲಿಗೆ ಕುಡಿಲಿಕ್ಕೆ ಬಂದರ ಹೌದು ಅಥವಾ ಇಲ್ಲದೆ ಜೀವಿದೆ, ಅದು ನನ್ನಂಥದ್ದು ಜೀವಿದೆ. ನಾನೇನು ಬಯಸ್ತಾ ಇದ್ದೇನಲ್ಲ ಹಾಗೆ ಅದೂ ಸುಖವನ್ನು ಬಯಸ್ತಾ ಇದೆ. ಆದ್ರೆ ಆ ಅವಸ್ಥೆ ಅಂಥದ್ದು ಇದೆ ನೋಡ್ರಿ. ಹಾಗಾದ್ರೆ ಹಾಗದಕ್ಕೆ ಕುಡಿಕ್ ಕೊಡುವುದೇನ ಅನ್ನೋ ಪ್ರಶ್ನೆ ಇಲ್ಲ. ಅದು ಪಾಪ ಮಾಡಿ ಅಂಥಲ್ಲೇ ಹೋಗಿದ್ದೇವೆ. ನಮಗೆ ಅದನ್ನೆಲ್ಲ ನೋಡುವ, ತಿಳಿಯುವ ಅಂಥ ಮಾರ್ಗಗಳನ್ನೆಲ್ಲ ಒಂದೊಂದಾಗಿ ಬಂದ್ ಮಾಡುವ ಅವಕಾಶ ನಮಗೆ ಪ್ರಾಪ್ತಿ ಇದೆ. ಆದರೆ ನಾವು ಅವುಗಳನ್ನೆಲ್ಲ ನಿತ್ಯ ಒಂದೊಂದು ಹೊಸ ದುರ್ಗತಿಯ ದ್ವಾರಗಳನ್ನು ತೆಗಿತಾ ಇದ್ದೇವೆ. ತಿರಿಯಂಚಗಳಿಗೆ ಏನೇನು ದುಃಖ ಇದೆ, ಭಾರ ಹೊರಿಸ್ತಾರೆ, ನಡಿಲಿಕ್ಕೆ ಆಗುವುದಿಲ್ಲ. ಅವಕ್ಕ ಬೆನ್ನ ಕೆತ್ತಿ ಹೋಗ್ತಿದೆ, ಮೂಳೆ ಸವದು ಹೋಗ್ತವೆ, ಮೂಗ ಹರಿದು ಹೋಗ್ತಿದೆ. ಏನು ಶಬ್ದ ಪ್ರಯೋಗ ಮಾಡಿದ್ದಾರೆ, ಸದಾ ಸುಖದಾಸಿ. ಅದೇ ದಾರಿಯೊಳಗ ಸರಕುಗಳನ್ನ ಸಾಗಿಸೋದಿರ್ತಿದೆ, ಎತ್ತು ಏಳುವುದಿಲ್ಲ, ಎಷ್ಟು ಹೊಡೆದ್ರೂ ಏಳುವುದಿಲ್ಲ, ಅದು ಸೋತಿರ್ತಿದೆ ರೀ. ಅದು ಎಳುವ ಸಲುವಾಗಿ ಕಣ್ಣೊಳಗೆ ಖಾರ. ನಾವೇನ್ ಮಾಡೋದಿಲ್ಲಪ್ಪ, ನೀ ಹಾಗೆ ಮಾಡುವುದಿಲ್ಲಪ್ಪ. ಆದರೆ ಈ ದೇಹಾತ್ಮ ಬುದ್ಧಿ ಪರ್ಯಾಯಗತವಾಗಿ ಆಯಾ ಪ್ರಕಾರದ ಭಾವಗಳನ್ನ, ಕ್ರಿಯೆಗಳನ್ನ ಮಾಡಿಸ್ತಿದೆ. ಅದಕ್ಕೆ ಮೂಲ ಇದೆಯಲ್ಲ ದೇಹಾತ್ಮ ಬುದ್ಧಿ, ಅದನ್ನು ತೊಡೆದು ಹಾಕುವ, ನಾಶ ಮಾಡುವ ಮಾತಿಲ್ಲಿ ಜಿನಾಗಮದಲ್ಲಿ ಹೇಳಿದ್ದಾರೆ. ಕೊನೆಗೆ ಅದು ಕಣ್ಣಿಗೆ ಖಾರ ಹಾಕಿದ್ರೆ ನೀವು ಹೇಳ್ದಿದ್ರೆ ತನ್ನ ಸಾಮಾನು ತಗೊಂಡು ಹೋಗ್ತಾನೆ, ಅದನ್ನ ಅಲ್ಲೇ ಬಿಟ್ಟಾನೆ. ಆಗೇನ್ ಮಾಡ್ತವೆ, ಹದ್ದು ಕಾಗೆಗಳ ಜೀವಂತ ಇರುವಂತಹ ಆ ಎತ್ತನ್ನ ಕುಕ್ಕಿ ಜೀವಂತ ಇದೆ ರೀ, ಸತ್ ಮೇಲೆ ಏನು ಮಾಡ್ತಾರೆ. ಬೇಟೆಗಾರರು ಏನ್ ಮಾಡ್ತಾರೆ, ಇಂದ ವಿಜ್ಞಾನದ ಬಲದಿಂದ ಏನು ಮಾಡ್ತಾರೆ, ಗುಂಡಿಟ್ಟ ಸಾಯಿಸ್ತಾರೆ, ರೆಕ್ಕೆ ಕಿತ್ತುತ್ತಾರೆ, ಪಕ್ಕಗಳನ್ನ ಹರಿತಾರೆ, ಜೀವಂತವಾಗಿ ಎಣ್ಣೆಯೊಳಗೆ ತಾಳಿಸಿ ತಿಂತಾರೆ. ಶಬ್ದ ಪ್ರಯೋಗ ಹೀಗಿದೆ. ಐತ್ರಿ ರತ್ನಕರ್ಣ ಶ್ರಾವಕಾಚಾರ್ಯ ನಿಜವಾಗಿ ಭಾವನಾಧಿಕಾರ ಸಾಮೂಹಿಕ ಸ್ವಾಧ್ಯಾಯದೊಳಗೆ ತಗೊಳ್ಬೇಕು. ವಾಚನ ದಿನ 4 ಪೇಜ್ ಮಾಡಬೇಕು. ಏನಾದರೂ ಕಣ್ಣು ತೆರೀತವೆ ನೋಡ್ಬೇಕು. ಹಸುಗಳು ನೀರು ಕುಡಿಯಕ್ಕೆ ಹೋದ್ರೆ ನೊಣ ಸೊಳ್ಳೆ ಎಲ್ಲ ಕಚ್ಚುತ್ತವೆ, ಬಾಯಿಗೆ ಕಚ್ಚುತ್ತವೆ, ಇರುವಿ ಕಚ್ಚುತ್ತವೆ. ಹುಲ್ಲು ತಿನ್ಲಿಕ್ಕೆ ಹೋದರೆ ಏನೇನಾಗ್ತಿದೆ, ತಿರಿಯಂಚಗತಿಯಲ್ಲಿ ಎಂದೂ ಹೊಟ್ಟೆ ತುಂಬಾ ಆಹಾರ ಸಿಗೋದನ್ನೇ ಇಲ್ಲ. ವಿಕಲತ್ರಯನ ಜೀವ ಅಂತ ತಿಳಿಯೋದೇ ಇಲ್ಲ. ವಿಕಲತ್ರಯ ಜೀವ, ಆ ಜೀವಗಳ ಅವಸ್ಥೆಯನ್ನ ನೋಡಿ ನನ್ನ ಮಾರ್ಗವನ್ನ ನಾನು ಕಂಡುಕೊಳ್ಳುವಂಥ ಒಂದು ಸುಯೋಗ ನನಗೆ ಪ್ರಾಪ್ತ ಆಗಿದೆ. ಈ ಸುಯೋಗ ಯಾವಾಗ ಯಾವ ಸಮಯಕ್ಕೆ ಪೂರ್ಣ ಆಗ್ತಿದೆ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಹೇಳಿದ್ರೆ ಕೋಲ್ಮಿಂಚಿನ ಬೆಳಕಿನೊಳಗ ಸೂಜಿಯನ್ನ, ದಾರವನ್ನ ಸೂಜಿಯೊಳಗೆ ಪವನಿಸುವುದಿದೆ. ಕೋಲ್ಮಿಂಚಿನ ಬೆಳಕಿನೊಳಗೆ ಮೊಬೈಲ್ ಇಲ್ಲ, ಟಾರ್ಚ್ ಹಚ್ಚೋ ಮಾತಿಲ್ಲ.
ಆಕಾಶದೊಳಗೆ ಕಿಕ್ಕಿರದ ಮೋಡ ರಾಶಿ ತುಂಬಿದ್ರಿದೆ, ಅದು ಒಂದಕ್ಕೊಂದ ಡಿಕ್ಕಿ ಹೊಡೆದು ಯಾವಾಗ ಅಲ್ಲಿ ಕೋಲ್ಮಿನ್ಸ್ ಉತ್ಪನ್ನ ಆಗ್ತಿದೆ, ಅದರ ಪ್ರಕಾಶದೊಳಗ ಸೂಜಿ ಒಳಗೆ ದಾರನ್ನು ಪವನಿಸಿದ ಹಾಗೆ ಆತ್ಮಕಲ್ಯಾಣದ ಸಲುವಾಗಿ ಇಲ್ಲಿ ಅವಕಾಶ ಇದೆ. ಯಾವಾಗ ಬಿಟ್ಟು ಹೋಗ್ತಿದೆ ಗೊತ್ತಿಲ್ಲ. ಅದೇ ಇನ್ನೂ ಸಣ್ಣವಿದ್ದಲ್ಲ ಅಂತೇಳಿ. ಯಾರ ಸಣ್ಣವ? ಅನಾದಿ ಕಾಲದಿಂದ ಅದನ್ರಿ ಜೀವ ದೇಹದ ಮೂಲಕ ನಾವು ಲೆಕ್ಕ ಹಾಕ್ತೀವಿ. ಯಾರು ಸಣ್ಣವರು? ಯಾರು ಅನಾದಿಯಿಂದ ಅನಾದಿ ಅನಂತ ಜೀವರಾಶಿ. ಪ್ರತಿಯೊಬ್ಬರಿಗೆ ಆಯಾ ಪ್ರಕಾರದ ತಮಗೆ ಹಾಗೆ ಇಷ್ಟವೋ ಹಾಗೆ ಭಾವಗಳನ್ನು ಮಾಡುವ ಸ್ವಾತಂತ್ರ್ಯತೆ ನೈಸರ್ಗಿಕವಾಗಿ ದೊರಕಿದ್ದೇವೆ. ಅಂಥೇಳನ ಅನಂತ ಅನಂತ ಜೀವರಾಶಿಗಳ ಇಲ್ಲಿ ದುಃಖ ಸಾಗರದೊಳಗೆ ಮುಳುಗಿ ಹೇಳ್ತಾ ಇರುವ ವೇಳೆದೊಳಗೆ ಯಾವನೋ ಒಬ್ಬರು ಮಹಾಪುರುಷಾರ್ಥಿ ಜೀವ ದುಃಖದ ಕಾರಣಗಳನ್ನು ಬಿಟ್ಕೊಡ್ತಾ 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 ಮೋಕ್ಷ ಮಾರ್ಗದಲ್ಲಿ ಹೊರಟು ಹೋಗ್ತಾನೆ. ಸಾಕ್ಷಾತ್ ಮೋಕ್ಷ ಹೀಗೆ ಯಾವ ಕಾಲಕ್ಕೂ ಹೀಗೆ ನಡೆಯುತ್ತೆ. ಇದು ಸಾಗರ ಹೀಗೆ ಇರೋದು, ಇದು ವ್ಯವಹಾರ ಹೀಗೆ ಇರೋದು. ನಮಗೆ ವ್ಯವಹಾರದ ಎಷ್ಟು ಪ್ರಜ್ಞೆ ಇದೆ ರೀ. ಬರೀ ವ್ಯವಹಾರ ಸಲುವಾಗಿ ಸತ್ತು ಬೀಳ್ತೇವೆ. ಆದ್ರೆ ಜೋ ಸೋರಹ ವ್ಯವಹಾರಮೇವ ಜಾಗತ ನಿಜ ಕಾರ್ಯ. ದುಃಖಾಚಾರ್ಯರು ಆ ಮೂರು ಗತಿಗಳದ್ದಂತೂ ನೀ ಚರ್ಚಾನ ಮಾಡಬೇಡ, ಅದರ ವಿಚಾರನ ಮಾಡಬೇಡ. ಅಲ್ಲಿ ದುಃಖನೇ ಇದೆ ಪ್ರತ್ಯಕ್ಷ. ಎಲ್ಲಿ? ನರಕದೊಳಗ, ತಿರಿಯಂಚದೊಳಗ, ಮನುಷ್ಯಗತಿಯೊಳಗ. ಮನುಷ್ಯಗತಿಯೊಳಗ ದುಃಖ ಇದೆ, ಆದ್ರೆ ನಮ್ಗೆ ಅನಿಸುವುದಿಲ್ಲ. ಹೊಟ್ಟೆ ತುಂಬ ಆಹಾರ ಸಿಕ್ಕಿತು, ನಾಲಿಗೆಗೆ ರುಚಿಸುವಂಥ ಆಹಾರ ಸಿಕ್ಕಿತು, ವಿಶ್ರಾಂತಿ ಮಾಡಲಿಕ್ಕೆ ಸಿಕ್ಕಿತು, ನಾವು ಸುಖಿ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಇದು ದೀನತೆ ಇದೆ, ಇದು ಭಿಕಾರಿ ವೃತ್ತಿ ಇದೆ, ರಂಕ ವೃತ್ತಿ ಇದೆ. ಅತೀಂದ್ರಿಯ ಆನಂದದ ಸಾಗರನಾದಂಥ ಜ್ಞಾನಮಯ ಜೀವ ಪುಣ್ಯದ ಭಿಕ್ಷೆಯೊಳಗ ಸುಖದ ಅನುಭವ ಮಾಡೋದ, ಇದು ಅತ್ಯಂತ ನಿಂದನೀಯ ಇದೆ. ಅದಕ್ಕೆ ಈ ಮೂರು ಗತಿಗಳನ್ನಂತೂ ಬಿಟ್ಟು ಬಿಡಪ್ಪ. ಆದ್ರೆ ಯಾವ ದೇವಗತಿ ಇದೆಯಲ್ಲ ಅಲ್ಲಿ ಆಹಾರದ ಬಾಧೆ ಇಲ್ಲ. 6 ತಿಂಗಳಿಗೆ ಒಂದ್ಸಲ ವಿಕಲ್ಪ ಆದ್ರೆ ಕ್ಷಣ ಮಾತ್ರದೊಳಗ ಕಂಠದಲ್ಲಿ ಅಮೃತ ಝರಿಸಿದೆ. ಒಂದು ಸಮಯದೊಳಗೆ ಶಾಂತಿ ತೃಪ್ತಿಯಾಗಿ ಬಿಡ್ತಿದೆ. ಧನ ಸಂಪಾದನೆ ಮಾಡೋದಿಲ್ಲ, ಅಡಿಗೆ ಮಾಡೋದಿಲ್ಲ, ಕಸ ಗುಡಿಸೋದಿಲ್ಲ, ಏನೂ ಇಲ್ಲ. ಆಯುಷ್ಯ ವೃದ್ಧಾಪ್ಯ ಇಲ್ಲ, ಮಲಮೂತ್ರಾದಿಗಳಿಲ್ಲ. ಇಂಥದ್ದು ಇರುವ ವೇಳೆದೊಳಗೂ ಕೂಡ ಆಯು ಪೂರ್ಣಾದ ನಂತರ ಮರಣ ಅಲ್ಲಿಂದ ನಿನ್ನನ್ನು ದಬ್ಬಿ ಬಿಡ್ತಾನೆ. ಅಲ್ಲಿಂದ ನೀನು ಮತ್ತೆ ಪುನಃ ಬಂದ ಈ 3 ಗತಿಗಳಲ್ಲೇನ ಬೀಳ್ತೀವಿ. ನೋಡ್ರಿ, ಎಲೆ ಆತ್ಮನೇ ಕ್ಷಣ ಕ್ಷಣದಲ್ಲಿ ಸಂಭವಿಸುವಂತಹ ದುಃಖದ ಸ್ಥಾನಭೂತವಿರುವ ಇತರ ನರಕ, ತಿರ್ಯಂಚ ಮತ್ತು ಮನುಷ್ಯ ಗತಿಗಳಂತೂ ದೂರವೇ ಇರಲಿ. ಆದರೆ ಆಶ್ಚರ್ಯದ ಮಾತೆಂದರೆ ಅಣಿಮ, ಮಹಿಮ ಮೊದಲಾದ ವೃದ್ಧಿಧಾರಿ ಇರ್ತಾರಲ್ಲ ದೇವಗಳ, ಮಹರ್ಧಿಕ ದೈವಗಳೇ, ಅವರು ಅಲ್ಲಿಂದ ಚ್ಯುತ ಆಗ್ತಾರೋ ಅಥವಾ ಶಾಶ್ವತವಾಗಿ ಅಲ್ಲಿ ನಿಜವಾಗಿ ಎಲ್ಲ ಪ್ರಕಾರದ ಭೋಗೋಪಭೋಗಗಳ ಜೀವನಿಗೆ ಲಭಿಸಿದ ನಂತರ ಸಮಯ ಅತ್ಯಂತ ವೇಗವಾಗಿ ಕಳೆದು ಹೋಗ್ತಿದೆ. ಕಷ್ಟ ಪಟ್ಟು ಪ್ರಾಪ್ತ ಮಾಡಿಕೊಳ್ಳೋದಿತ್ತು ಅಂತಂದ್ರೆ ದಿವಸ ಕಳೆಯೋದ ಕಠಿಣ. ಒಂದು ಸಮಯದ ಆಹಾರ, ಒಂದು ಸಮಯದ ಕ್ಷುಧೆ ನಿವಾರಣೆ ಸಲುವಾಗಿ, ಆಹಾರದ ಪ್ರಾಪ್ತಿಯ ಸಲುವಾಗಿ 4-6 ಗಂಟೆ ಇನ್ನೊಬ್ಬರ ಸೇವೆ ಮಾಡಬೇಕಾಗ್ತಿದೆ. ಅಂಥ ಪರಿಸ್ಥಿತಿ ಮನುಷ್ಯಂದ ಇದೆ. ಈಗ ಇದು ನಾವು ಮಹಾಭಾಗ್ಯ ಅಂತೇವೆ, ಆದ್ರೆ ಇದು ಭಾಗ್ಯ ಅಲ್ಲ. ಯಾಕೆ ಅಂತಂದ್ರೆ ಮನುಷ್ಯನ ಕರ್ತವ್ಯದ ಸ್ಮರಣೆ ಮಾಡಿಕೊಳ್ಳಿಕ್ಕೆ ಅವಕಾಶನೇ ಇಲ್ರಿ ಇಲ್ಲಿ. ಹಿಂದೆ ಹೇಳಿದ್ದನ್ನ ಭಿಕ್ಷುಕರನ್ನು ನೋಡಿದ್ರೆ ಮನುಷ್ಯಗತಿಯ ದುಃಖದ ಒಂದಿಷ್ಟು ಮೂಡಿ ಬರಬಹುದಾಗಿತ್ತು ವಿಚಾರ. ಇಂದ ಭಿಕ್ಷುಕರಿಲ್ಲ. ಇದೆಲ್ಲ ನಮ್ದು ರಾಜಕೀಯ ವ್ಯವಸ್ಥೆ ಸರಳ ಇದೆ, ಸುಲಭ ಇದೆ, ಒಳ್ಳೆಯದಿದೆ ಅಂತ ಹೇಳಿ ನಾವು ತಿಳಿದಿದ್ದೇವೆ. ಆದ್ರೆ ಇದಲ್ಲ. ಯಾವುದು ಹಾಗಿದೆಯೋ ಅದನ್ನು ಮರೆಮಾಚುವಂಥದ್ದು ಇದೆ. ಸುಲಭ ಇದೆಲ್ಲ
ಯಾರ ಇನ್ನೊಬ್ರು ಈಗ ಇಷ್ಟು ಇದ್ರೂ ಕೂಡ ಇದಾವೆ ಅಥವಾ ಇಲ್ಲ, ಇನ್ನೊಬ್ಬರ ಮನೆಯಲ್ಲಿ ಪಾತ್ರೆ ತಿಕ್ಕಿ ಜೀವನ ಮಾಡಬೇಕಾಗ್ತಿದೆ, ಇನ್ನೊಬ್ಬರ ಮನೆಯಲ್ಲಿ ಕಾರ್ ತೊಳೆದ ಜೀವನ ಮಾಡಬೇಕಾಗ್ತಿದೆ, ಇನ್ನೊಬ್ಬರ ಮನೆಯ ಸಾಕಿದ ನಾಯಿಯ ಸೇವೆ ಮಾಡಬೇಕಾಗ್ತಿದೆ. ಇದ್ದಾರೋ ಅಥವಾ ಇಲ್ಲ ಮನುಷ್ಯ? ಹಾಗಾದ್ರೆ ನಮ್ದು ಭಾಗ್ಯ ಎಂಥದ್ದಿದೆ. ಇದುವರೆಗೆ ನಮಗೆ ಯಾವ ಪ್ರಕಾರದ ವಿಕಲ್ಪ ಇಲ್ಲದನ ನಮ್ಮ ಜೀವನ ನಿರಾಯಾಸವಾಗಿ ನಡೆದಿದ್ದಿದೆ. ರೋಗ ರುಜಿನಗಳು ಕೂಡ ಅಷ್ಟೊಂದು ಬಾಧಿಸ್ತಾ ಇಲ್ಲ. ಮತ್ತೆ ಇನ್ನು ಎಷ್ಟು ದಿವಸ ನಡೆಯೋದ್ರಿ ಚಂದ್ರಕಾಂತನ? ಎಷ್ಟು ದಿವಸ ನಡೆಯೋದು? ಇದು ಲಲಾಟ್, ಈ ಭರಭರಾಟಿ ಎಷ್ಟು ದಿವಸ ನಡೆಯೋದು ಹೇಳ್ರಿ? ಹೀಗೆ ಇರ್ತಿದೆ ಅಂತ ಹೇಳಿ ತಿಳ್ತೇವ್ರಿ ನಾವು. ಈ ಲಲಾಟ್ ಅರ್ಥಾತ್ ಹನಿ ಬರಹ ಬದಲಿ ಆಗ್ತಿದ್ದೀರಿ. ಅದ ಮನುಷ್ಯರನ್ನ ನಾವು ನೋಡ್ತೇವೆ ಅಥವಾ ಇಲ್ಲ? ಕಸ ಎತ್ತುತ್ತಾರೆ, ಪ್ಲಾಸ್ಟಿಕ್ ಎತ್ತುತ್ತಾರೆ. ಹಿಂದೆ ಹೇಳಿದ್ನಲ್ಲ, ದೀಪಾವಳಿ ಶ್ರೀಮಂತರ ಮನೆಯೊಳಗೆ ನಾನಾ ಪ್ರಕಾರದ ವಸ್ತ್ರಗಳಿದ್ದಾವೆ, ಸುಗಂಧ ದ್ರವ್ಯಗಳಿದ್ದಾವೆ, ಮಿಠಾಯಿಗಳಿದ್ದಾವೆ. ಆದರೆ ಕೆಲವರ ನಿಮ್ಮ ಮನೆ ಕಸ ಎತ್ತಲಿಕ್ಕೆ ಬಂದಿದ್ದಾರೆ, ಅವರು ಮನುಷ್ಯರಿದ್ದಾರೆ. ನನ್ನಲ್ಲೇ ಅವನಲ್ಲೇ ವ್ಯತ್ಯಾಸ ಯಾಕ? ನನ್ನಲ್ಲೇ ಅಡಿಗೆ ಮನೆಯೊಳಗೆ ಅನೇಕ ಪ್ರಕಾರದ ತಿಂಡಿ ತೀರ್ಥಗಳಿದ್ದಾವೆ, ಸುಗಂಧ ದ್ರವ್ಯಗಳಿದ್ದಾವೆ, ಬೆಲೆ ಬಾಳುವ ವಸ್ತ್ರಗಳಿದ್ದಾವೆ, ಆಭರಣಗಳಿದ್ದಾವೆ. ಆದರೆ ನನ್ನ ಹಾಗೆ ಎರಡು ಕಾಲ ಎರಡು ಕೈಯ ಮನುಷ್ಯ ಇರುವಂಥ ಏನೇನು ರಸ್ತೆ ಗುಡಿಸ್ಬೇಕಾಗ್ತಿದೆ. ಪಾತ್ರೆಗಳು ಹಬ್ಬ ಹುಣ್ಣಿಮೆ ಯಾಕೆ ತಪ್ಪಿಸ್ತೀರಿ ನೀವು ಅಂತೇವೋ ಅಥವಾ ಇಲ್ಲ? ಅವರಿಗೂ ಹಬ್ಬ ಹುಣ್ಣಿಮೆ ಇರ್ತಿದೆ ಅಂತ ಹೇಳಿ ನಮ್ಗೆ ವಿಚಾರ ಇದೆ. ಇದರ ಫಲ ನಾಳೆ ಅದು ನಮಗ ಇದೇ ಅಥವಾ ಇಲ್ಲ? ಮನೆ ಮನೆ ಭಿಕ್ಷೆ ಬೇಡವ್ರು ಏನು ಹೇಳ್ತಾ ಇದ್ದಾರೆ? ಸದಾ ಸುಖದಾಸಿ ಏನು ಹೇಳ್ತಾನೆ? ನಾನು ಇಂಥದ್ದು ಸಿಕ್ಕಾಗ ದಾನ ಕೊಡ್ಲಿಲ್ಲಪ್ಪ, ಅದರ ಸಲುವಾಗಿ ನನಗೆ ನಿನ್ನ ಮನೆ ಬಾಗಿಲಿಗೆ ಬರುವಂತಹ ಪ್ರಸಂಗ ಬಂದಿದೆ ನೋಡ ಅಂತ ಹೇಳಿ ಅವ್ನು ಬೌದ್ಧ ಕೊಡ್ತಾ ಬರ್ತಾನೆ. ಭಿಕ್ಷುಕ ಸ್ವಾತಂತ್ರ್ಯ ಸಿಗಕ್ಕಿಂತ ಮೊದಲು ಸ್ವರಾಜ್ಯ ಸ್ಥಾಪನೆ ಆಗಬೇಕು, ನಮ್ಮ ದೇಶ ಹೆಂಗಿದೆ ನೋಡ್ಲಿಕ್ಕೆ ಮಹಾತ್ಮ ಗಾಂಧಿ ಹೊಂದರು. ಅವ್ರು ಒಂದು ಹೊಂದಲ್ಲಿ ಒಬ್ಬರು ಹೆಣ್ಮಗಳ ಅರ್ಧ ಸೀರೆ ಹೋಗೋದು, ಅರ್ಧ ಸೀರೆ ಮೈ ಮ್ಯಾಲಿತ್ತು. ಹಿಂಗ್ಯಾಕಂದ್ರೆ ಒಂದೇ ಸೀರೆ ಪರಿಸ್ಥಿತಿ ಇದ್ದು ರೀ, ಕೇಳ್ಕೊಂಡು ಮೈ ಮೇಲೆ ತಮ್ಮದ ಬಟ್ಟೆ ಕಡಿಮೆ ಮಾಡಿದ್ರು. ಪರಿಸ್ಥಿತಿ ಇದ್ದು ಹಾಗೆ ಅವಿಂದ ನಮಗೆ ನೋಡಕ್ ಸಿಗ್ತಾ ಇಲ್ಲ. ಅದ ನಾವು ಭಾಗ್ಯ ಅಂತೀವಿ, ಆದ್ರೆ ದುರ್ಭಾಗ್ಯ ಇದೆ ರೀ. ಅದ ಇಂಥ ದುರ್ಭಾಗ್ಯದೊಳಗೆ ನಮ್ಮ ಜೀವನ ಕಳೆದು ಹೋಗ್ತಿದೆ. ಈ ಜೀವನ ಜ್ಯೋತಿ ಅಸ್ತಾಯಿ ಹೋದ ನಂತರ ಅನಂತ ಕಾಲದವರೆಗೆ ಬತ್ತುವುದಿಲ್ರಿ. ಅದ ನೋಡ್ರಿ ನೀವು, ಅಸ್ತಾಗಿ ಹೋದ ನಂತರ ಜೀವನ ಜ್ಯೋತಿ ಅಸ್ತಾಗಿ ಹೋದ ನಂತರ ಅನಂತ ಕಾಲದವರೆಗೆ ಬತ್ತಲಿಕ್ಕೆ ಅವಕಾಶ ಇಲ್ಲ. ಇದು ದುರ್ಭಾಗ್ಯ ಇದೆ. ನಮಗನಿಸ್ತಿದೆ ಬೇಕಾದಾಗೆ ಎಲ್ಲ ಅನುಕೂಲತೆ ಇದೆ ಅಂತ ಹೇಳಿ. ಇಡೀ ಅಧ್ಯಾತ್ಮ ಪರಮಾತ್ಮಂದ ನಾವು ಏನು ಕೇಳ್ತಾ ಇದ್ದೀವಿ. ಈಗ ನಾ ಏನು ಗಾಂಧಿಯಿಂದ ಅವಸ್ಥಾ ಹೇಳಿ ಅವರ ಪರಮೋಚ್ಚ ಅದ್ರ ಬಗ್ಗೆ. ಆದ್ರೆ ಅದು ಶುದ್ಧ ನಮ್ಮಲ್ಲಿ ವ್ಯವಸ್ಥೆ ಹಿಂಗೆ ಅದಕ್ಕೆ ಅದು ಶುದ್ಧ ನಿನ್ನ ಕೊನೆಗೆ ಆಡುವುದಿಲ್ಲಪ್ಪ, ನಿನ್ನಲ್ಲಿ ವ್ಯವಸ್ಥೆ ಸರಿ ಇದೆ ರೀ. ಇದು ಸರ್ವೋಚ್ಚ ಮಾತಿದೆ ಇಲ್ಲಿ. ಆದ್ರ ಇಲ್ಲಿ ಬರುವ ಸಲುವಾಗಿ ಅವಕಾಶಗಳು ಕೂಡ ಇಂದು ಉಪಲಬ್ಧ ಇಲ್ಲ. ಇದು ಹೇಳ್ತಾ ಇದ್ದೀನಿ. ಈಗ ನಾವು ಕಣ್ಣಾರೆ ನೋಡಿದ್ದ 40 ವರ್ಷದ ಹಿಂದೆ ಅದ ಈಗ ಜನ್ಮ ತಾಳಿದ ಮಗುವನ್ನ ಜೋಳಿಗೆ ಒಳಗೆ ಅದು ತಗೊಂಡ ಭಿಕ್ಷಾ ಬೇಡ್ಲಿಕ್ಕೆ ಬರ್ತಿದ್ದರ್ರಿ. ಮತ್ತ ಅವೆಲ್ಲ ಹಿಂದೆಲ್ಲಿ ನೋಡ್ಲಿಕ್ಕೆ ಸಿಗ್ತಾವ್ರಿ. ಸರ್ಕಾರ ಎಲ್ಲ ಒದಗಿಸ್ತಾ ಇದೆ ಅಂತ. ಇರ್ಲಿ, ಕಾಲದ ತಾರತಮ್ಯತೆ ಇರ್ತಿದೆ, ಇಲ್ಲ ಅನ್ನೋದಿಲ್ಲ. ಆದ್ರೆ ದುರ್ಭಾಗ್ಯದ ಅವೆಲ್ಲ ನೋಡಿದರೆ ಜೀವನಿಗೆ ಈ ಭೋಗದೊಳಗಿನ ಆಸಕ್ತಿ ಕಮ್ಮಿ ಆಗ್ತಿದೆ. ವಿಜಯ, ಆಸಕ್ತಿಯ ಭಾವ ಕಮ್ಮಿ ಆಗ್ತಿದೆ. ಮತ್ತು ಸಂಸಾರದ ವಾಸ್ತವಿಕತೆ ಅಂತರಂಗದೊಳಗ ಎಂದಿಲ್ಲ ಅಂದರೆ ಮೂಡಿ ಬರೋದು ಸಾಧ್ಯ ಇದೆ. ಅವಕಾಶಗಳ ನಮ್ಮಲ್ಲಿ ಇಲ್ಲ. ಏನು ಹೇಳಿದರು? ಆದರೆ ಆಶ್ಚರ್ಯದ ಮಾತೆಂದರೆ ಅಣಿಮಾ ಮಹಿಮಾ ಮೊದಲಾದ ರೂಪದ ಲಕ್ಷ್ಮಿಯಿಂದ ರಮಣೀಯವಿರುವಂಥ ದೇವಗತಿಯಲ್ಲಿ ಕೂಡ ನಿನಗೆ ಶಾಂತಿ ಇಲ್ಲ. ಯಾರಿಗೆ ಹೇಳಿದ್ರು? ಆತ್ಮನಿಗೆ ಹೇಳಿದ್ರು. ಆತ್ಮನಿಗೆ ಶಾಂತಿ ಇಲ್ಲ. ಎಲೈ ಆತ್ಮನಿಗೆ ನಿನಗೆ ಶಾಂತಿ ಇಲ್ಲ. ಏನೇನಿತ್ತು? ಅಣಿಮಾ ಮಹಿಮಾ ಮೊದಲಾದ ಅಷ್ಟರುಚಿಗಳಿದ್ದರೆ ನಿನಗೆ ಶಾಂತಿ ಇಲ್ಲ. ಏಕೆಂದರೆ ಯಾವಾಗ ಬರ್ತಿದ್ದು ಹೇಳಲಿಕ್ಕೆ ಬರೋದಿಲ್ಲ, ಅಥವಾ ಯಾವಾಗ ಬರ್ತಿದೆ ಆವಾಗ ಎಷ್ಟು ಭಯ. 6 ತಿಂಗಳ ಮುಂಚೆ ಮಂದಾರ ಮಾಲೆ ಒಣಗ್ತಾವೆ ಅಂಥೇಳಿ ಕಥನ ಬರ್ತಿದೆ. ಆ ಮಂದಾರ ಮಾಲೆಯನ್ನು ನೋಡಿ 6 ತಿಂಗಳು
ನೋಡ್ರಿ, ಸಾಗರೋಪಮ ವರ್ಷಗಳವರೆಗೆ ಭೋಗಿಸಿದ ಸುಖ ಎಲ್ಲ ಮರೆತು ಹೋಗ್ತಿದೆ. ಇಲ್ಲಿ ಭಯ, ಇಷ್ಟು ಭಯ ಅವನನ್ನು ಆವರಿಸ್ತಿದೆ. ಅವನಿಗೆ ಏನು ಮಾಡಬೇಕು ತಿಳಿಯುತ್ತೆ. ಎಷ್ಟು ಅರ್ಥರ ಉದ್ರದಾನ ಮಾಡ್ತಾನೆ. ಯೋಚನೆ ಮಾಡ್ರಿ, ನರಕದ ಜೀವ ಸ್ವರ್ಗಕ್ಕೆ ಹೋಗೋದಿಲ್ಲ, ಈ ಮಾತು ಸರಿ. ನರಕದ ಜೀವ ನರಕಕ್ಕೂ ಹೋಗೋದಿಲ್ಲ, ಇದು ಮಾತು ಸತ್ಯ ಇದೆ. ದೇವಗತಿಯ ಜೀವ ಪುನಃ ದೇವ ಆಗುವುದಿಲ್ಲ, ಇದು ಸರಿ. ನರಕಕ್ಕೆ ಹೋಗುವುದಿಲ್ಲ, ಇದು ಸರಿ. ಆದರೆ ಆ ದೇವಗತಿಯ ಜೀವ ಅನಂತ ಸಂಸಾರದೊಳಗೆ ಕಳೆದು ಹೋಗ್ತಿದೆ. ಏನು ಹೇಳ್ತು? ಅನಂತ ಸಂಸಾರದೊಳಗೆ ಕಳೆದು ಹೋಗ್ತಿದೆ. ಅರ್ಥಾತ್ ತಿರಿ ಹೆಂಚದೊಳಗೆ ಬರ್ತದೆ. जो विमानवासी मुंथाय सम्यक दर्शन बिन दुख पाए तहते जय थावरतन धरई यों ಪರಿವರ್ತನ ಪೂರೇ ಕರೆ. ಪಂಚಪರಾವರ್ತನ ಪೂರ್ಣ ಆಯ್ತು. ನಿಗೋಧದಿಂದ ಪ್ರಾರಂಭ ಮಾಡಿದ್ರು. ದೌಲತರಾಮರ ದೃಷ್ಟಿಯಷ್ಟು ಪರಿಪಕ್ವತೆ. ಬರೇ 15 ಶ್ಲೋಕದೊಳಗ ನಿಗೋಧದಿಂದ ಹೊರಗೆ ಬಂದ ಜೀವ 4 ಗತಿಗಳಲ್ಲಿ ಸುತ್ತಾಡಿ ಮತ್ತೆ ಪುನಃ ಅವರ ಬರೀ ನೋಡೋಣ. ನೀವು ಒಂದಂಥದ್ದು ರಚನೆ ಮಾಡ್ರಿ. ಅದಕ್ಕೆ ಹೇಳ್ತಲ್ಲ, ವಿದ್ಯಾ ವಿವಾದಾಯ. ರಚನೆ ಮಾಡಿ ಅದು ಓದಿದ್ದ ತಿಳ್ಕೊಳ್ಳಿಕ್ಕೆ ಬರೆದಿಟ್ಟಿದ್ದು ಮನುಷ್ಯಗತಿಯಿಂದ ಮನುಷ್ಯಗತಿಯಿಂದ ಮನುಷ್ಯ ಆಗ್ತಾನ್ರಿ. 8 ಬಾರಿ ಆಗ್ಬೋದು ಹೆಚ್ಚಂದ್ರೆ. ನಾರ್ಕಿ ಆಗೋದಿಲ್ಲ. ನಾರ್ಕಿ ದೇವ್ ಆಗೋದಿಲ್ಲ. ದೇವ್ ನಾರ್ಕಿ ಆಗೋದಿಲ್ಲ. ದೇವ್ ಆಗೋದಿಲ್ಲ. ಸಮ್ಯಕ್ ದೃಷ್ಟಿ ದೇವಿದ್ದ ಅಂತಂದ್ರೆ ಮನುಷ್ಯ ಆಗ್ತಾನು. ಮಿಥ್ಯಾ ದೃಷ್ಟಿ ಇದ್ದ ಅಂತಂದ್ರೆ ನಿಯಮದಿಂದ ತಿಳಿಯಂಚಾಗ್ತಾನೆ. ನರಕದಿಂದ ಬರುವಂತಹ ಜೀವ ಸಮ್ಯಕ್ ದೃಷ್ಟಿ ಇದ್ರೆ ಮನುಷ್ಯ ಆಗ್ತಿದೆ, ಇಲ್ಲ ಅಂತಂದ್ರೆ ತಿಳಿಯಂಚನೂ ಆಗ್ಬೋದು. ಮಿಥ್ಯಾ ದೃಷ್ಟಿನೂ ಮನುಷ್ಯ ಆಗ್ತಿದೆ. ನರಕದಿಂದ ಬರುವಂತಹ ಜೀವ ಮಿಥ್ಯಾ ದೃಷ್ಟಿ ಕೂಡ ಮನುಷ್ಯ. ಆಶ್ಚರ್ಯದ ಮಾತೆಂದರೆ ಅಣಿಮ ಮಹಿಮಾ ಮೊದಲಾದ ರೂಪದ ಲಕ್ಷ್ಮಿಯಿಂದ ರಮಣೀಯವಿರುವಂತಹ ದೇವಗತಿಯಲ್ಲಿ ಕೂಡ ನಿನಗೆ ಶಾಂತಿ ಇಲ್ಲ. ಏಕೆಂದರೆ ಅಲ್ಲಿಂದಲೂ ಕೂಡ ನೀನು ಮರಣರೂಪ ಕಾಲದ ಮೂಲಕ ಬಲವಂತದಿಂದ ಕೆಳಗೆ ಬೀಳಬೇಕಾಗುತ್ತದೆ. ಆದುದರಿಂದ ನೀನು ಈಗಲೇ ದಿನಂಪ್ರತಿ ಆ ನಿತ್ಯ ಪದ ಎಂದರೆ ಅವಿನಶ್ವರವಿರುವ ಮೋಕ್ಷದ ಕುರಿತು ಪ್ರಯತ್ನ. ದಿನಂಪ್ರತಿ, ದಿನಾಲು ಅಂಥೇಳಿ ಹೇಳಿದ್ರೆ 24 ಗಂಟೆಯ ದಿವಸ ಅಲ್ರಿ. ದಿನಾಲು ಅಂತಂದ್ರೆ ಯಾವಾಗಲೂ ಅಂತ ಅರ್ಥ. ದಿನ ದಿನ ಕೆಯ್ದುವ ಸುಖ ದುಃಖ. ಈಗ ಬಂತಲ್ಲ, ದಿನಕ್ಕೆ ಕಾಣಿಸಿ ಬರ್ತಾವ ನಮಗೆ, ಕ್ಷಣ ಕಾಣಿಸಿ ಬರ್ತಾವ. ಸುಖ ದುಃಖ ಮೊದಲಾದ ಇವೆಲ್ಲ ಶಾಶ್ವತ ಅಲ್ಲ ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ಲಿ. ಈಗ ಬಂದು ಹೋಗಿದೆ. ದಿನ ಕೆಯ್ದುವ ಸುಖ ದುಃಖ, ಸಖ ಶತ್ರು, ಇವೆಲ್ಲ ಏನದಾವ? ಇವೆಲ್ಲ ಶಾಶ್ವತ ಅಲ್ಲ, ಕನಸಿನ ಹಾಗೆ ಇದಾವ ಅಂತ ಹೇಳಿ ನೋಡಪ್ಪ ನೀನು. ಈಗ ನಮ್ಗೆ ಯಾರಾದರೂ ಇನ್ನು 10 ದಿವಸ ಐತೆ ನೀನು ಆಯು ಅಂಥೇಳಿ ಹೇಳಿದ್ರೆ ನಮ್ಗೆ ದುಃಖ ಆಗ್ತಿದೆ, ಸುಖ ಆಗ್ತಿದೆ, ಉದ್ಯೋಗ ಆರಂಭ ಆಗ್ತಿದ್ದೀರಿ, ಆರ್ತರ ಉದ್ರ ಧ್ಯಾನ ಆಗ್ತಿದ್ದೀರಿ. ಅಜ್ಞಾನ ಇದ್ದರೆ ಅಜ್ಞಾನನೂ ಇದೆ ರೀ, ಧ್ಯಾನನ ಆಗ್ತಿದೆ ಏನಲ್ಲ. ಹಾಗಾದ್ರೆ ಆ ದೇವಗಳಿಗೆ ಎಷ್ಟು ಆಗ್ಬೇಕು ಹೇಳ್ರಿ? ನಮ್ಮ ಸುಖನೇ ಅಂಥದ್ದಿದೆ. ಆ ದೇವಗಳ ಅಂಥ ಸುಖ ಬಿಟ್ಟು ಬರಬೇಕಾದ್ರೆ ಅವ್ರಿಗೆ ಎಷ್ಟು ದುಃಖ ಆಗೋದು ಯೋಚನೆ ಮಾಡೋದು. ನಮಗ ಒಂದು ವೇಳೆ ಯಾರಾದರೂ ಇಂಥ ಸಮಯಕ್ಕೆ ನಿನ್ನ ಮರಣ ಬರ್ತಿದೆ ಇನ್ನು 3 ದಿವಸ ಅಂಥೇಳಿ ಹೇಳಿದ್ರೆ ನಾವು ಅವ್ರಿಗೆ ಹೇಳೋದಿಲ್ರಿ. ಯಾರೇ ಡಾಕ್ಟರ್ಗೆ ಹೇಳಿದ್ರಂದ್ರೆ ಹೆಚ್ಚಂದ್ರೆ 48 ಗಂಟೆ ಅಂಥೇಳಿ ಬೇರೆದವ್ರಿಗೆ ಹೇಳ್ತಾರೆ, ಅವ್ರು ಆ ಪೇಷಂಟ್ಗೆ ಹೇಳೋದಿಲ್ಲ. ಅದನ್ನು ಭ್ರಾಂತಿಯೊಳಗನೆ ಇಡೋದು. ನಿಜವಾಗಿ ಹೇಳ್ಬೇಕ್ರಿ, ಇನ್ನು ಬಿಟ್ಟು ಬಿಡಿ ಈ ಕಡೆದ್ದೆಲ್ಲ ನಿಶ್ಚಿತವಾಗಿ ಹೋಗೋದಿದೆ. ಆ ಶರೀರಶಾಸ್ತ್ರ ಓದಿದವರು ಕೂಡ ಹೇಳಿದ್ದಾರೆ, ಹೋಗೋದನ್ನ ಇತ್ತು. ಜನ್ಮ ಧಾರಣ ಮಾಡಿದಾಗಿನಿಂದ ಹಿಡಿದು ಮರಣದ ಕಡೆಗೇನ ನಡೆದದ್ದೇ ಇದೆ ಪ್ರಯಾಣ. ಈಗ ನೀ ದೃಢ ಆಗ, ನಾನು ಜನ್ಮ ಮರಣದಿಂದ ದೇಹದಿಂದ ಸುಖ ದುಃಖದಿಂದ ರಹಿತ ನ್ಯಾಯಕ ತತ್ವ ಇದೇನೆ, ಇದು ತಿಳ್ಕೊ. ಇಂಥ ಔಷಧ ಯಾರು ಕೊಡ್ತಾರೆ? ಕೊಡುವುದಿಲ್ಲ. ಹಾಗಾದ್ರೆ ಅವ್ರ ಶತ್ರು ಅದರೇನ?
ಸಂಬಂಧಿಕರದಾರ್ರಿ. ಡಾಕ್ಟರ್ ಹೇಳಿದ್ರು ಡಾಕ್ಟರ್ ಹೇಳಿದ್ರು ಹೇಳೋದಿಲ್ರಿ. ಹೇಳಿದ್ರು ಅವ್ರು ಒಂದ್ ವೇಳೆ ಕೇಳ್ತಾರೆ ಏನಂತೀರ ಡಾಕ್ಟರ್, ಏನೆಲ್ಲ ಸುಮ್ಕೊಂಡ್ರಿ ನಿಮ್ಗೆ ಯಾಕೆ ಬೇಕಾದ ಅಂತ. ಏನ್ ಕಾಯಿಲೆ ಇದೆ ಅಂತ ಹೇಳಿದ್ರು ಅವ್ರು ಆ ಕಾಯಿಲೆನೂ ಹೇಳುವುದಿಲ್ಲ. ಹೇಳುವುದಿಲ್ಲ. ಯಾಕೆ? ಅವರೆಲ್ಲ ಹಿತೈಷಿಗಳಲ್ಲ. ನಿಜವಾಗಿ ಹಿತೈಷಿ ಯಾರ? ನಿನಗಿಂಥ ರೋಗ ಆಗಿದೆ, ಅರ್ಥಾತ್ ನಿನ್ನ ಶರೀರದೊಳಗಿಂಥ ರೋಗ ಆಗಿದೆ, ಯಾವುದೋ ಭಾವದೊಳಗೆ ನೀನೇ ಮಾಡಿದ ಅಶುಭ ಕರ್ಮದ ಫಲ ಇದೆ, ಅದು ಹೇಳಲಿಕ್ಕೆ ಬೇಕ್ರಿ. ಈ ಪ್ರಕಾರ ಬೇರೆ ಕಡೆ ಔಷಧ ತರಕ್ಕೆ ಹೋಗೋದಿಲ್ಲ, ಬೇರೆ ಕಡೆ ನೋಡಿ ಬರ್ತೀನಿ ನಾವು. डॉक्टरनेच माहिती नसते कशाला सांगते, डॉक्टरनाच हे माहिती नसते ते कशाला सांगते. ಡಾಕ್ಟರ್ ಅಲ್ರಿ, ನಾವು ಡಾಕ್ಟರ್ ನಮ್ಗೆ ಹೇಳಿರ್ತಾರಲ್ಲ. ಹೇಳಿರ್ತಾರೆ. ಪೇಷಂಟ್ ಅಂತೂ ಹೇಳೋದಿಲ್ಲ. ಮತ್ತೆ ಪೇಷಂಟ್ ಬಂತು ಹೇಳೋದನ್ನ ಇಲ್ರಲ್ಲ, ಸಂಬಂಧಿಕರಿಗೆ ಹೇಳ್ತಾರಲ್ಲ, ಅವ್ರ ಸಂಬಂಧಿಕರು ಹಾಗೆ ಮಾಡ್ತಾರ್ರಿ. ಎಲ್ರಿ ಅಂಜಿಮತಿಗ ಇದ್ದೀವಿ ಅದ್ರ ಸಲುವಾಗಿ ಶತ್ರುಗಳಂದಿದ್ದಾರೆ ಅವ್ರನ್ನ. ಅದೇ ಯಾವಾಗಿದ್ರೂ ಆತ್ಮಶಾಸ್ತ್ರದೊಳಗೆ ಹೇಳಿದಾರೆ ಬಲಭದ್ರಾಚಾರ್ಯ ದೇವ ನಿರಂತರ ನಿನ್ನ ಶತ್ರುತ್ವ ಸಾಧಿಸಿದ್ರು, ಆದ್ರೂ ನೀ ಅವರನ್ನ ಸಂಬಂಧಿ ಅಂತೇಪ. ಹೌದು, ಸರಿ ಇದೆಯಲ್ಲ. ಯಾಕೆ ಅಂತಂದ್ರ ಹುಟ್ಟಿದಾರಭ್ಯದಿಂದ ನಿನ್ನ ಶತ್ರು ಮಹಾಶತ್ರು ಯಾವ ದೇಹ ಇತ್ತಲ್ಲ, ಆ ದೇಹವನ್ನ ನೀನು ಹೋದ್ಮೇಲೆ ಅವರೆಲ್ಲರೂ ಕೂಡ ಸುಟ್ಟು ಹಾಕ್ಯಾರ. ಅಷ್ಟು ನಿನ್ನ ಮೇಲೆ ಅವರು ಉಪಕಾರ ಮಾಡ್ತಾರೆ. ಎಂಥ ದೃಷ್ಟಿ ಇದೆ ಅವರಿಂದ. ಆ ದೃಷ್ಟಿಯಿಂದ ಅವರನ್ನ ನಿನ್ನ ಸಂಬಂಧಿಕರ ಅಂತ ಹೇಳಿ ನೀನು ಹೇಳೋದು ಯೋಗ್ಯ ಇದೆ ನೋಡಪ್ಪ. ಯಾಕಂದ್ರೆ ನಿನ್ನ ಶತ್ರುವನ್ನ ಸುಡ್ಲಿಕ್ಕೆ ನೀನು ಇಲ್ಲಿ ಉಳಿಲಿಲ್ಲ, ಅದನ್ನ ಅವರೆಲ್ಲರೂ ಸೇರಿ ಸುಟ್ಟು ಹಾಕಿ ನಿನ್ನ ಮೇಲೆ ಉಪಕಾರ ಮಾಡಿ ನಿನ್ನ ಶತ್ರುವನ್ನು ನಾಶ ಮಾಡಿದ್ರಲ್ಲ ಅವರು. ಎಲ್ಲ ಹೇಳಿದಾರ್ರಿ ದಿಗಂಬರ್ ಮುನಿರಾಜರ, ಭಾವಲಿಂಗಿ ಸಂತರ, ವೀತರಾಗತೆಯ ಆರಾಧಕರ. ಆದರೆ ನಮ್ಗೆ ಯಾವುದೂ ತಿಳಿಲಿಲ್ಲ. ನಮಗೆ ತಿಳಿದಿರೋದು ಒಂದೇ, ಇದನ್ನ ಹಾಗೆ ಜಪಿಸ್ಕೊಳ್ಳೋದು. ಇದರ ಸಂರಕ್ಷಣೆ ಏನೇನು ಮಾಡಿದ್ರೆ ಆಗಬಹುದು, ಏನೂ ಮಾಡಿದ್ರೆ ಆಗುವುದಿಲ್ಲ. ಒಂದ್ಸಲ ಬರೀ ವಿಚಾರ ಮಾಡಿ, ದಿವಸದೊಳಗೆ ಒಂದ್ಸಲ ಏನೂ ಮಾಡಿದ್ರೆ ಇದರ ಸಂರಕ್ಷಣೆ ಆಗೋದು ಸಾಧ್ಯ ಇಲ್ಲ. ಅದಕ್ಕೆ ನೀನು ಹೇಳಿರ್ತಲ್ಲ, ತಲೆ ಮೇಲಿನ ಯಾರಾದರೂ ಭಾರ ಕೊಟ್ಟಿದ್ರೆ ಯಾವಾಗಲೇ ಒಮ್ಮೆ ಇಳಿಸಿ ವಿಶ್ರಾಂತಿ ಮಾಡ್ಬೋದು. ಆದರೆ ಈ ದೇಹದ ಭಾರವನ್ನು ಯಾವಾಗಲೂ ಇಳಿಸಲಿಕ್ಕೆ ಬರುವುದಿಲ್ಲ. ಒಂದು ವೇಳೆ ಔದಾರಿಕ ಮತ್ತು ವೈಕ್ರಿಯಕ ಶರೀರ 2 ಸಮಯ 3 ಸಮಯ ಅದರ ಭಾರ ಬಿಟ್ಟು ಹೋದ್ರೂ ಅದರ ಅನಂತ ಗುಣಿತ ಕಾರ್ಮನ ಶರೀರ ರೂಪದ ಭಾರ ನಿನ್ನ ಆತ್ಮನ ಮೇಲೆ ಹೊತ್ಕೊಂಡೇ ಇದೆ. ನಾವು ಅನಂತ ಗುಣಿತರೆ ಕಾಣುವುದಿಲ್ಲ. ಅದು 2 ಶರೀರ ಅದವಲ್ಲ, ಅವ್ರು ಹೇಗದವ್ರಿ ಕಾಣುವುದಿಲ್ಲ. ಕಾರ್ಮಣ ತೈಜಸ ಆತರ ಇದಕ್ಕಿಂತ 500 ಧನುಷ್ಯ ಯಾವ ಆದಿನಾಥರ ಶರೀರ ಇತ್ತಲ್ಲ, ಯುಗದ ಆದಿಯೊಳಗೆ ಇರ್ತಿದೆಯಲ್ಲ, ಆ ಶರೀರಕ್ಕಿಂತಲೂ ಭಾರ ಇದ್ದವ್ರವ ಅಂಥೇಳಿ ಅಂಥ ಶರೀರಗಳನ್ನ ನಾಶ ಮಾಡಬೇಕಾದ್ರೆ ಅವರ ತಪಸ್ಸು ಎಷ್ಟು ತೀಕ್ಷ್ಣ ಇರ್ತಿದೆ, ತಪರೂಪದ ಅಗ್ನಿಯಷ್ಟು ಪ್ರಖರ ಇರ್ತಿದೆ. ಈ ಶರೀರ ಅಂತೂ ಆ ಕಟ್ಟಿಗೆಯಿಂದ ಸುಟ್ಟು ಹೋಗ್ತಿದ್ದೀರಿ, ಇನ್ನೊಂದು ಮಣ ಹಾಕಿದರೆ. ಆದ್ರೆ ಆ ಶರೀರಗಳನ್ನ ಅದೃಶ್ಯದವು, ಅರೂಪಿಯದವು, ಆದ್ರೆ ಮಹಾಭಾರ ರೂಪದವು. ಆದ್ರೆ ಅವುಗಳನ್ನು ಸುಟ್ಟು ಹಾಕುವ ಸಲುವಾಗಿ ಅವರ ತಪರೂಪದ ಪ್ರಖರ ಅಗ್ನಿನ ಬೇಕ್ರಿ. ಜ್ಞಾನ ಅಗ್ನಿ, ಶುಕ್ಲ ಧ್ಯಾನ ರೂಪದ ಅಗ್ನಿ. 4 ಘಾತಿಕರ್ಮ ಯಾವುದರಿಂದ ನಷ್ಟ ಆಗ್ತದೆ? ಶುಕ್ಲ ಸಮಯ ಓಡ್ತಾ ಇದೆ. ಏಕೆಂದರೆ ಅಲ್ಲಿಂದಲೂ ಕೂಡ ನೀನು ಮರಣ ರೂಪ ಕಾಲದ ಮೂಲಕ ಬಲವಂತದಿಂದ ಕೆಳಗೆ ಬೀಳಬೇಕಾಗುತ್ತದೆ. ಬಲವಂತದಿಂದ ಅಣಿಮ ಮಹಿಮ ಮೊದಲಾದ ವೃದ್ಧಿ ಅದವಲ್ಲ, ಅವುಗಳದ್ದೇನೂ ಉಪಯೋಗ ಆಗುವುದಿಲ್ಲ. ಅವನದೇನು ಉಪಯೋಗ ಆಯ್ತು ಕೃಷ್ಣಂದ? ಏನು ಉಪಯೋಗ ಆಯ್ತು? ಮರಣ ರೂಪದ ಕಾಲದ ಮೂಲಕ ಬಲವಂತದಿಂದ ಕೆಳಗೆ ಬೀಳಬೇಕಾಗುತ್ತದೆ. ಆದುದರಿಂದ ನೀನು ಈಗಲೇ ಈಗ ಈ ಸಮಯದಿಂದ ಒಂದು ಸಮಯ ಕೂಡ ವ್ಯರ್ಥ ಮಾಡಬೇಡ. ದಿನಂಪ್ರತಿ ದಿನಾಲು ಅರ್ಥಾತ್ ಯಾವಾಗಲೂ, ಪ್ರತಿನಿತ್ಯವೂ, ಪ್ರತಿ ಕ್ಷಣವೂ, ಪ್ರತಿ ಸಮಯವೂ ಏನು ಮಾಡು? ಆ ನಿತ್ಯ ಪದ ಎಂದರೆ ಅವಿನಶ್ವರವಿರುವ ಮೋಕ್ಷದ ಕುರಿತು ಪ್ರಯತ್ನ ಮಾಡು. ಭಾವಾರ್ಥ: ಈ ಜೀವನಿಗೆ ಎಷ್ಟು ಮೃದು ಮಧುರ ಇದೆ ರೀ ಭಾವಾರ್ಥ. ಅಲ್ಲಿ ಏನಿತ್ತು? ಅತ್ಯಂತ ಪ್ರೇರಣಾಸ್ಪದ ಇತ್ತು, ಇವನನ್ನ ಹೊಡೆದು ಎಬ್ಬಿಸುವಂಥದ್ದು ಇತ್ತು. ಇಲ್ಲಿ ಎಂಥದ್ದಿದೆ? ಅತ್ಯಂತ ಮಧುರ ಇದೆ ಭಾವಾರ್ಥ. ಏನು
ಈ ಜೀವನಿಗೆ ಒಂದು ಮೋಕ್ಷದ ಸ್ಥಾನವನ್ನು ಹೊರತುಪಡಿಸಿ ಸಂಪೂರ್ಣ 3 ಲೋಕಗಳಲ್ಲಿ ಎಲ್ಲಿಯೂ ಲೇಷ ಮಾತ್ರವೂ ಸುಖವು ದೊರಕುವುದಿಲ್ಲ. ಆದುದರಿಂದ ಭವ್ಯ ಜೀವರುಗಳು ವಾಸ್ತವಿಕತೆ ಹೇಳಿದರು, ಆವೇಶ ಎಬ್ಬಿಸುವ ಸಲುವಾಗಿ ಹೇಳಿದರು, ಅರ್ಥ ಎಲ್ಲ. ಆದರೆ ಇವೇನು ಹೇಳಲಿಲ್ಲಲ್ಲ. ಆಗ ಸಮಭಾವ ಧಾರಣೆ ಮಾಡಿ ಭಾವಾರ್ಥ ಹೇಳ್ತಾ ಇದ್ದಾರೆ. ಈ ಜೀವನಿಗೆ ಎಲ್ಲಿಯೂ 3 ಲೋಕದಲ್ಲಿ ಯಾವ ಸ್ಥಾನದಲ್ಲಿಯೂ ಸ್ವಲ್ಪ ಮಾತ್ರ ಕೂಡ ಸುಖ ದೊರಕುವುದಿಲ್ಲ, ಲೇಷ ಮಾತ್ರವೂ ಸುಖವು ದೊರಕುವುದಿಲ್ಲ. ಆದುದರಿಂದ ಭವ್ಯ ಜೀವರುಗಳು ಇಲ್ಲಿ ಭವ್ಯ ಶಬ್ದದ ಅರ್ಥ ಏನಾಯ್ತು? ಆದುದರಿಂದ ಭವ್ಯ ಜೀವರುಗಳು ಇಲ್ಲಿ ಭವ್ಯ ಶಬ್ದದ ಅರ್ಥ ಏನಿದೆ? ಆದುದರಿಂದ ಭವ್ಯ ಜೀವರುಗಳು ಇಲ್ಲಿ ಸ್ಪಷ್ಟ ಇದೆ. ಆಸನ್ನ ದೂರ ಅದೆಲ್ಲ ಹೋಯ್ತ್ರಿ. ಈಗ ಇಲ್ಲಿ ಸ್ಪಷ್ಟ ಇದೆ. ಆದುದರಿಂದ ಭವ್ಯ ಜೀವರುಗಳು ಅರ್ಥಾತ್ ಈ ವಾಸ್ತವಿಕತೆಯನ್ನು ಯಾರು ತಿಳಿದಾರಲ್ಲ ಅವರು ಭವ್ಯ. ಯಾವ ವಾಸ್ತವಿಕತೆ? 3 ಲೋಕದಲ್ಲಿ ಎಲ್ಲೂ ಎಂದೂ ಸ್ವಲ್ಪ ಮಾತ್ರ ಕೂಡ ಸುಖ ಸಿಗುವಂಥದ್ದು ಸಾಧ್ಯ ಇಲ್ಲ. ಸುಖದ ಸ್ಥಾನ ಯಾವುದೂ ಇಲ್ಲ. ಇದು ಯಾವ ಜೀವ ತಿಳ್ಕೊಂಡಲ್ಲ ಅವನನ್ನ ಭವ್ಯ ಅಂತೇಳಿ ಹೇಳಿದ್ದಾರೆ. ಆದುದರಿಂದ ಭವ್ಯ ಜೀವರುಗಳು ಎಲ್ಲಿ ಯಾವುದೇ ಪ್ರಕಾರದ ದುಃಖವಿಲ್ಲವೋ ಅಂಥ ಮೋಕ್ಷ ಪದದ ಸಲುವಾಗಿ ನಿರಂತರ ಪ್ರಯತ್ನ ಮಾಡಬೇಕಾಗುವುದು. ಹಾಗಾದ್ರೆ ಇನ್ನು ಈ ಮಾಡಬೇಕಾಗುವುದು ಈ ಶಬ್ದದೊಳಗ ಯಾರು ಬಂದರ್ರಿ? ಯಾರು ಬರೆದರೋ ಅವರು ಬಂದರು. ಯಾರು ತಿಳಿದಿದ್ದಾರೆ ಏನ 3 ಲೋಕದಲ್ಲಿ ಎಲ್ಲೂ ಸ್ವಲ್ಪ ಮಾತ್ರ ಕೂಡ ಸುಖ ಇಲ್ಲ, ಸಿಗೋ ಸಾಧ್ಯ ಇಲ್ಲ ಅನ್ನೋದನ್ನ ಯಾರು ಖಾತ್ರಿಪಡಿಸಿಕೊಂಡ್ರೋ ಅವರ ಮತ್ತ ಒಂದು ಮೋಕ್ಷದೊಳಗನ ಸುಖ ಇದೆ ಅನ್ನುವ ನಿರ್ಣಯ ಯಾರಿಗಾಯಿತೋ ಅವರ ನಿಜವಾಗಿ ಅದರ ಸಲುವಾಗಿನ ಪ್ರಯತ್ನ ನಿರಂತರ ಮಾಡಬೇಕಾಗೋದು. ಅರ್ಥಾತ್ ಅದರಲ್ಲಿನ ಉದ್ಯಮಶೀಲ ಯಾರಾದರಲ್ಲ ಅವರ ಭವಿಷ್ಯ ನಿರಂತರ. 2 ಮಾತಿನ ನಿರ್ಣಯ ಆಯಿತು. 3 ಲೋಕದಲ್ಲಿ ಎಲ್ಲಿಯೂ ಸ್ವಲ್ಪ ಮಾತ್ರ ಕೂಡ ಸುಖ ಇಲ್ಲ ಅನ್ನುವ ನಿರ್ಣಯ ಯಾರು ಮಾಡಿದರೋ ಅವರ ಭವ್ಯ. ಇನ್ನೂ ಸ್ಪಷ್ಟ ಹೇಳಬೇಕಾದ್ರೆ ಒಂದು ಮೋಕ್ಷದೊಳಗನ ಸುಖ ಇದೆ, ನಿತ್ಯ ಸುಖ ಅಲ್ಲೇ ಇದೆ, ಶಾಶ್ವತ ಸುಖ ಅಲ್ಲೇ ಇದೆ ಅಂತೇಳಿ ನಿರ್ಣಯಾತ್ಮಕವಾಗಿ ಮನುಷ್ಯನೊಳಗೆ ಖಾತ್ರಿ ಮಾಡಿಕೊಂಡ ಅದರದೇ ಉದ್ಯಮವನ್ನು ಯಾರು ಮಾಡ್ತಾ ಇದ್ದಾರೋ ಅವರು ನಿಜವಾಗಿ ಭವ್ಯರಿದ್ದಾರೆ. ಆ ಭವ್ಯತೆ ನಮ್ಮಲ್ಲೇ ಕೂಡ ಅಷ್ಟಾಂಗಿಕ ಪೂರ್ಣ ಆಗೋದ್ರೊಳಗೆ ಬರಲಿ ಅನ್ನೋದು ಮೂರ್ಖತೆ ಇದೆ. ಈ ಸಮಯ ಸಮಯಕ್ಕಾಗಲಿ ಅನ್ನುವ ಮಂಗ